विद्यादंतलायकर्तभ्यो विन्दर्भ्यो नमो महत्तो नमो गुरुभ्यः सर्वोपप्लवरहित प्रज्ञानगणप्रभुस्मी नमामि भगवत्पादं शंकरं लोकशंकरं शंकरं शंकराचार्यं केशवं बादरायणं सूत्रभाष्यकृतं वन्दे भगवन्तो पुनः परः सद्गुरुभ्यो नमः वन्देदं सच्चिदानन्दं यतिवर्यं महावेदान्तारण्यं सद्गुरुं प्रणतोऽस्म्यहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्रीधरानन्दे सरस्वती महासद्गुरुभ्यो नमः श्री भगवो ब्रह्म यत्तु मन्यते हौदना स्वयं अव्याप्रियमाणोऽपि आत्मा सन्निधि मात्रेण करोति एव च मुख्यं कर्तृत्वम् आत्मनः ಈಗ ಜೀವನು ಮಾಡ್ತಾನೆ ಅಂತ ಆಗೋ ಜೀವನೋ ಮಾಡ್ತಾನೆ ಅಂತ ಆಗ್ಲೇಬೇಕು ಪೂರ್ವ ಪಕ್ಷಿ ಎಲ್ಲರೂ ಪೂರ್ವಮೀಮಾಂಸಾ ಶಾಸ್ತ್ರ ವ್ಯರ್ಥವಾಗ್ಬಿಡುತ್ತೆ ಅದಕ್ಕೋಸ್ಕರವಾಗಿ ನಾನಾ ಯುಕ್ತಿಗಳನ್ನು ಹೇಳಿದ ಎಲ್ಲ ತಪ್ಪು ತಿಳುವಳಿಕೆಯನ್ನು ಭಾಷ್ಯಕಾರ ಹೇಳಿದ್ರು ಒಪ್ಪಲಿಲ್ಲ ಈಗ ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ದೇಹೇಂದ್ರಿಯ ಮನೋಬುದ್ಧಿಗಳು ಒಂದು ಸಂಘಾತ ಅದನ್ನು ನೋಡ್ತಾ ಇರುವಂತಹ ಸಾಕ್ಷಿ ಒಬ್ಬ ಈಗ ಸಾಕ್ಷಿಯಲ್ಲಿ ಕ್ರಿಯೆ ಇಲ್ಲ ಅಂದ್ರು ಹತ್ರ ಇದಾನಲ್ಲ ಅವ್ಯಾಪ್ರಿಯಮಾಣೋಪಿ ಆತ್ಮ ಸನ್ನಿಧಿ ಮಾತ್ರೇಣ ಸಾಕ್ಷಿ ಜೀವ ಒಂದೇ ನಿಂತ್ಕೊಂಡ್ಬಿಟ್ಟ ಅಲ್ಲಿ ಜೀವನು ಸಾಕ್ಷಿನೋ ಅವನು ಬೇರೆ ಮಾಡಿಲ್ಲ ಆತ್ಮನು ಸನ್ನಿಧಿ ಪಕ್ಕದಲ್ಲಿದ್ದಾನೆ ಅದರಿಂದಲೇ ಅವನು ಮಾಡ್ತಾನೆ ಅವನೇನ್ ಕೆಲಸ ಮಾಡದೆ ಹೋದ್ರು ಅವನ ಜೊತೆಯಲ್ಲಿ ಇರೋದ್ರಿಂದ ಅವನು ಮಾಡ್ತಾ ಇದ್ದಾನೆ ಅಂತ ಅರ್ಥ ಅದೇ ಮುಖ್ಯ ಕರ್ತೃತ್ವ ಆತ್ಮನಿಗೆ ಅಂದ್ರೆ ಜೀವನಿಗೆ ಜೀವನೋ ತಾನು ಪಕ್ಕದಲ್ಲಿ ಇದ್ಕೊಂಡು ದೇಹೇಂದ್ರಿಯಗಳ ಕ್ರಿಯೆಗಳನ್ನ ಮಾಡಿಸ್ತಾನೆ ಅಂತ ಅರಿವು ಮಾಡ್ತಾನೆ ಎರಡೂ ಅರ್ಥ ಒಂದೇ ಅಂದ್ರು ಮಾಡಿಸಿದ್ರು ಮಾಡಿದ್ರು ಮಾಡ್ದ ಅಂತ ಅರ್ಥ ಅದಕ್ಕೆ ಅವನ್ ದೃಷ್ಟಾಂತ ಕೊಡ್ತಾನೆ ಯಥಾ ರಾಜ ಯುಧ್ಯಮಾನೇಷು ಯೋಧೇಷು ಯುಧ್ಯತೆ ಇತಿ ಪ್ರಸಿದ್ಧಂ ಸ್ವಯಂ ಅಯುಧ್ಯಮಾನೋಪಿ ಸನ್ನಿಧಾನಾದೇವ ಜಿತಃ ಪರಾಜಿತಶ್ಚ ಇತಿ ಒಂದು ಉದಾಹರಣೆ ಹೇಳ್ತಾನೆ ರಾಜ ಯುದ್ಧ ಮಾಡ್ತಾ ಇರುವಾಗ ಯೋಧರು ಯುದ್ಧ ಮಾಡ್ತಾರೆ ರಾಜ ಸುಮ್ಮನೆ ಪಕ್ಕದಲ್ಲಿ ಇರ್ತಾನೆ ಆದ್ರೂ ಕೂಡ ರಾಜ ಯುದ್ಧ ಮಾಡ್ತಾ ಇದ್ದಾನೆ ಅಂತ ಹೇಳೋದು ನಾವು ರಾಜನ ಸಾನ್ನಿಧ್ಯದಿಂದಲೇ ಅವನು ಯುದ್ಧ ಮಾಡದೆ ಹೋದ್ರು ಗೆದ್ದ ಅಂತಲೂ ಸೋತ ಅಂತಲೂ ಎರಡೂ ಹೇಳ್ತೀವಿ ಅಂದ್ರೆ ಗೆದ್ರೆ ಗೆದ್ದ ಯುದ್ಧನೇ ಮಾಡಿಲ್ಲ ಗೆದ್ದ ಅಂದ್ರೆ ಇಲ್ಲ ಪಕ್ಕದಲ್ಲಿ ಇದ್ನಲ್ಲ ಆ ಯೋಧರು ಯುದ್ಧ ಮಾಡಿದ್ರಲ್ಲ ಆದ್ರೆ ಯೋಧರ ಹಾಗೆ ದೇಹೇಂದ್ರಿಯಗಳು ಇವನು ಜೀವ ಪಕ್ಕದಲ್ಲಿ ಇದ್ದಾನೆ ಆದ್ರೆ ಇವನು ಕೆಲಸ ಮಾಡ್ತಾನೆ ರಾಜನಂತೆ ಕೆಲಸ ಮಾಡ್ತಾನೆ ಫಲವೆಲ್ಲ ಇವನಿಗೆ ಜಯವೋ ಪರಾಜಯವೋ ಹಾಗೆ ಪುಣ್ಯವೋ ಪಾಪವೋ ಎಲ್ಲಾ ಫಲವೂ ಜೀವನಿಗೆ ಪಕ್ಕದಲ್ಲಿ ಇದಾನಲ್ಲ ಆದ್ರಿಂದ ಅಂತ ಹೇಳಿ ಪೂರ್ವ ಪಕ್ಷಿ ತನ್ನ ದೃಷ್ಟಾಂತವನ್ನು ಕೊಟ್ಟು ಜೀವ ಮಾಡ್ತಾನ್ ಕಣ್ರಿ ಅದೇ ಮುಖ್ಯ ಕರ್ತೃತ್ವ ಅಂದ ಅಥವಾ ಇನ್ನೊಂದು ದೃಷ್ಟಾಂತ ತಥಾ ಸೇನಾಪತಿ ವಾಚೈವ ಕರೋತಿ ಕ್ರಿಯಾಫಲ ಸಂಬಂಧಶ್ಚ ರಾಜ್ಞಃ ಸೇನಾಪತಿಶ್ಚ ದೃಷ್ಟಃ ಇನ್ನು ಸೇನಾಪತಿ ದಂಡನಾಯಕ ಕಮಾಂಡರ್ ಅಲ್ಲೋಗಿ ನಿಂತಿರ್ತಾನೆ ಮಾತಾಡ್ತಾ ಅಲ್ಲಿ ಹೊಡೀರಿ ಇಲ್ಲಿ ಹೊಡೀರಿ ಹಾಗೆ ಹೊಡೀರಿ ಬರೀ ಬಾಯಿ ಮಾತಲ್ಲಿ ಹೇಳ್ತಾನೆ ಅವನೇನು ಮಾಡಲ್ಲ ಮಾತಲ್ಲೇ ಎಲ್ಲ ಮಾಡಿಸ್ತಾನೆ ಅದನ್ನ ಅವನು ಮಾತಿನಿಂದಲೇ ಮಾಡ್ದ ಒಟ್ಟು ರಾಜನಿಗಾಗ್ಲಿ ಸೇನಾಪತಿ ಆಗ್ಲಿ ಕ್ರಿಯಾ ಮತ್ತು ಫಲ ಎರಡೂ ಉಂಟು ಅವನು ಕೆಲಸ ಮಾಡ್ದ ಅದರ ಫಲ ಜಯ ಪರಾಜಯಗಳು ಉಂಟು ಕ್ರಿಯೆ ಉಂಟು ಎರಡು ದೃಷ್ಟಾಂತದಲ್ಲೂ ನಿಮಗೆ ಜೀವನೇ ಹೊಂದತ್ತೆ ನೋಡ್ರಿ ಪಕ್ಕದಲ್ಲಿದ್ದಾನೆ ಅವನು ಮನಸ್ಸಲ್ಲಿ ಸಂಕಲ್ಪ ಮಾಡ್ತಾನೆ ಅಂತ ಇಟ್ಕೊಳ್ಳಿ ಸೇನಾಪತಿಯಾಗಿ ಅಥವಾ ಪಕ್ಕದಲ್ಲಿದ್ದಾನೆ ರಾಜನಾಗೆ ಮಾಡ್ತಾನೆ ಅಂತ ಹೇಳಿದ್ರು ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ರಾಜ ಸೇನಾಪತಿ ಎರಡಾಯ್ತು ಪೂರ್ವಪಕ್ಷಿ ಇನ್ನೊಂದು ಯಥಾ ಋತ್ವಿಕ್ ಕರ್ಮ ಯಜಮಾನಸ್ಯ ತಥಾ ದೇಹಾದೀನಾಂ ಕರ್ಮ ಆತ್ಮಕೃತಂ ಸ್ಯಾತ್ ಫಲಸ್ಯ ಆತ್ಮಗಾಮಿತ್ವಾತ್ ಋತ್ವಿಜನೋ ಮಾಡ್ತಾರೆ ಯಜ್ಞವನ್ನ ಆದ್ರೆ ಫಲ ಎಲ್ಲ ಯಜಮಾನಿಗೆ ಆದ್ರಿಂದ ಋತ್ವಿಜರ ಕರ್ಮವೆಲ್ಲ ಯಜಮಾನಿಗೆ ಸೇರಿದ್ದು ಸೋಮಯಾಗ ಮಾಡಿದ್ ಯಜಮಾನ ಅಂತ ಹೇಳ್ತಾರೆ ಹೊರತು ಋತ್ವಿಜರು ಅಂತ ಹೇಳಲ್ಲ ಋತ್ವಿಜರೆಲ್ಲ ಮಾಡೋರು ಆದ್ರೆ ಯಜಮಾನ ಸುಮ್ಮನೆ ಇದ್ರು ಅವನೇ ಮಾಡ್ತಾನೆ ಹಾಗೆ ದೇಹಾದಿಗಳು ಕೆಲಸ ಮಾಡ್ತಾರೆ ಆತ್ಮನೇ ಮಾಡ್ತಾನೆ ಪಕ್ಕದಲ್ಲಿದ್ದಾಗ ಯಜಮಾನ ಹಾಗೆ
ಆ ರೀತಿ ಫಲ ಆತ್ಮನಿಗೆ ಸೇರಿರೋದ್ರಿಂದ ಯಜಮಾನ ಆತ್ಮ ಅನ್ನೋ ಹಾಗೆ ಜೀವ ಯಜಮಾನ, ದೇಹೇಂದ್ರಿಯಗಳು ಋತ್ವಿಜರು, ಅವ್ರು ಕೆಲಸ ಮಾಡಿದ್ದಲ್ಲ ಇವರಿಗೆ ಫಲ. ಹಾಗೆ ಮಾಡ್ತಾನೆ ಅಂತಾದ್ರು ಮಾಡಿ. 3 ದೃಷ್ಟಾಂತ ಆಯ್ತು. 4ನೇ ದೃಷ್ಟಾಂತ ಇನ್ನೊಂದು. ಯಥಾವಾ ಭ್ರಾಮಕಸ್ಯ ಲೋಹ ಭ್ರಾಮಯಿತೃತ್ವಾತ್ ಅವ್ಯಾಪೃತಸ್ಯೇವ ಮುಖ್ಯಮೇವ ಕರ್ತೃತ್ವಂ ತಥಾ ಚ ಆತ್ಮನಃ ಇತಿ. ಇದು ಅಯಸ್ಕಾಂತ ಚಿನ್ನವನ್ನಾಗ್ಲಿ ಯಾವುದೋ ಒಂದು ವಸ್ತುವನ್ನು ತಿರುಗಿಸತ್ತೆ. ಚಿನ್ನ ಅಂತೀನಿ, ಕಬ್ಬಿಣ. ಲೋಹ ಭ್ರಾಮಯಿತೃ, ಭ್ರಾಮಕ ಅಂದ್ರೆ ಅಯಸ್ಕಾಂತ, ಲೋಹ ಭ್ರಾಮಯಿತೃ, ಲೋಹ ಅಂದ್ರೆ ಕಬ್ಬಿಣ. ಕಬ್ಬಿಣವನ್ನ ತಿರುಗಿಸತ್ತೆ ಅಯಸ್ಕಾಂತ. ಸುಮ್ಮನೆ ಇರುತ್ತೆ, ತಾನೇನು ಕೆಲಸ ಮಾಡದೆ ಹೋದ್ರು ತಿರುಗಿಸೋದು ಅದೇ. ಅದನ್ನ ಮುಖ್ಯವಾದ ಕರ್ತೃತ್ವ ಹಾಗೆ ಅಯಸ್ಕಾಂತಕ್ಕಿದೆಯೋ ಹಾಗೆ ಆತ್ಮನು ಸನ್ನಿಧಲ್ಲಿದ್ದು ಮಾಡಿಸ್ತಾನೆ. ಬರೀ ಏನು ಮಾಡ್ದೇನು ಮಾಡಿಸ್ತಾನೆ, ಅದನ್ನ ಆತ್ಮನು ಮಾಡ್ತಾನೆ. ಆ ದೃಷ್ಟಾಂತವಾದ್ರೂ ಇಟ್ಕೊಳ್ಳಿ. ಒಟ್ಟು ಹೇಗಾದ್ರೂ ಮಾಡಿ ಜೀವನಿಗೆ ಕರ್ತೃತ್ವ ಉಂಟು ಅಂತ ಹೇಳಿ 4 ದೃಷ್ಟಾಂತವನ್ನು ಕೊಟ್ಟು, ಇಷ್ಟು ಕೊಟ್ಟ ಮೇಲೆ ಸಿದ್ಧಾಂತಿ ಹೇಳ್ತಾನೆ. ಒಂದೊಂದಾಗಿ ಉತ್ತರ ಹೇಳ್ಬೇಕು. ಕೊನೆಗೆ ಲೋಹ ದೃಷ್ಟಾಂತಕ್ಕೆ ಉತ್ತರ ಅಂತ, ಭ್ರಾಮಕ ದೃಷ್ಟಾಂತ ಕೊನೆಗೆ. ತದಸತ ಅವ್ರು ಹೇಳಿದ್ದಷ್ಟು ತಪ್ಪು. ಅಕುರ್ವತಃ ಕಾರಕತ್ವ ಪ್ರಸಂಗ. ಮಾಡದೇ ಇದ್ರು ಮಾಡಿದಾನೆ ಅಂತ ಹೇಳೋದು ಲೋಕದಲ್ಲಿ ತಪ್ಪು. ಆಕಾಶವು ಎಲ್ಲ ಕೆಲಸವನ್ನು ಮಾಡಿದೆ, ಏನು ಮಾಡೋದೇ ಇಲ್ಲ. ಯಾರು ಮಾಡದೇ ಹೋದ್ರು ಮಾಡಿದ್ದಾರೆ ಅಂದ್ರೆ, ಈಗ ಒಬ್ಬ ಮಾಡ್ತಾನೆ, ಮಾಡದೇ ಇರೋರು ತುಂಬಾ ಜನ ಇದ್ದಾರೆ, ಅವರು ಮಾಡಿದ್ರು ಅಂತ ಆಗ್ಬಿಡುತ್ತೆ. ಅಕುರ್ವತಃ ಅಂದ್ರೆ ಮಾಡದೇ ಇರೋನು, ಇಲ್ಲಿ ಕಾರಕ ಅಂದ್ರೆ ಕರ್ತೃಕ್ರಿಯಾ ಸಾಧನವಾಗ್ತಾನೆ ಅಂತ. ಮಾಡದೇ ಇದ್ದವನು ಕಾರಕನಾದ ಅಂದ್ರೆ ಕರ್ತೃಕಾರಕನಾದ ಅಂತ ಇಟ್ಕೋಬೇಕು. ಅಥವಾ ಯಾವುದೇ ಕಾರಕ ಆಗ್ಲಿ, ಕ್ರಿಯೆ ಇಲ್ಲದೆ ಹೋದ್ರೆ ಕಾರಕ, ಕ್ರಿಯೆ ಜೊತೆ ಸೇರ್ಕೊಳ್ದೆ ಹೋದ್ರೆ ಕಾರಕ ಆಗೋಲ್ಲ. ನಾವು ಬಸ್ನಲ್ಲಿ ಹೋಗ್ತೀವಿ ಅಂತೀವಿ, ಬಸ್ಸಿಂದ ಹೋಗ್ತೀವೋ, ಬಸ್ನಲ್ಲಿ ಹೋಗ್ತೀವೋ, ಕೂತ್ ಹೋಗ್ತೀವೋ, ನಿದ್ದೆ ಮಾಡ್ತಾ ಹೋಗ್ತೀವೋ, ಆದ್ರೆ ಹೋಗೋ ಅಷ್ಟು ಕ್ರಿಯೆಯು ಬಸ್ಸಿಂದೆ. ಇವನಿಗೆ ಕರ್ತೃತ್ವ ಉಪಚಾರ. ಹಾಗೆಯೇ ದೇಹಾದಿಗಳಲ್ಲಿ ಇರುವಂತ ಕ್ರಿಯೆಯನ್ನ ಆತ್ಮನೆ ಹಾಕೋದು ಉಂಟು. ಮಾಡದೇ ಇದ್ದವನು ಮಾಡ್ದ ಅಂತ ಹೇಳು ಸರಿಯಲ್ಲ, ಸರಿಯಾದ ತಿಳುವಳಿಕೆ ಅಲ್ಲ ಅಂತಾರೆ. ಅಕುರ್ವತಃ ಅಂದ್ರೆ ಕೆಲಸ ಮಾಡದೇ ಇದ್ದವನು ಕಾರಕ. ಕಾರಕ ಅಂದ್ರೆ ಕ್ರಿಯೆ ಜೊತೆ ಸೇರ್ಕೊಂಡ ಅಂತ ಅರ್ಥ. ಕ್ರಿಯಾ ಸಾಧನ, ಕ್ರಿಯೋತ್ಪಾದಕ, ಕ್ರಿಯಾಜನಕ. ಕ್ರಿಯಾಜನಕವಾದ್ರಿಂದ ಕಾರಕ. ಮಾಡ್ದೇನೆ ಕ್ರಿಯಾಜನಕ ಹೇಗಾಗ್ತಾನೆ? ಆದ್ರಿಂದ ಮಾಡದೇ ಇರೋರು ಕಾರಕ ಆಗೋದಿಲ್ಲ. ಕಾರಕಂ ಅನೇಕ ಪ್ರಕಾರ ಮಿತಿ ಚೇತ್. ಫ್ಯಾನ ಸ್ವಾಮಿ, ಕಾರಕ ಕ್ರಿಯೆ ಜೊತೆ ಸೇರ್ಕೊಳ್ಳೋದು, ಪ್ರೇರಣೆ ಮಾಡೋದು, ಸುಮ್ಮನೆ ಇರೋದು, ಜೊತೆಲಿ ಇರೋದು, ಇದೆಲ್ಲ ಕಾರಕನೇ. ಇಬ್ರು ಜಗಳ ಮಾಡ್ತಾ ಇದ್ದು ಇನ್ನೊಬ್ಬ ಜೊತೆಲಿ ಇದ್ರು ಕೂಡ ಅವನು ಮಾಡ್ದ ಜಗಳ. ಅನುಮೋದಕವೋ ದರ್ಶಕವೋ ಒಟ್ಟು ಸಾನ್ನಿಧ್ಯ ಕಾರಕ. ಹತ್ರ ಇದ್ದದ್ದೇ ಕಾರಕ. ಮಾಡಿಸೋರು ಹತ್ರ ಇರ್ತಾರಲ್ಲ, ಮಾಡಿಸೋನಲ್ಲಿ ಕ್ರಿಯೆ ಇದೆಯೋ ಇಲ್ವೋ ಅನ್ನೋ ವಿಷಯ ಬೇರೆ. ಈಗ ಅವರು ಭಾಷ್ಯಕಾರರು ಒಂದೊಂದಾಗಿ ಅವರ ದೃಷ್ಟಾಂತವನ್ನು ತಗೊಂಡು ಹೇಳ್ತಾರೆ. ಈಗ ಈಗ ಅವನ ದೃಷ್ಟಾಂತ ತಗೊಂಡು ರಾಜ ಪ್ರಭೃತೀನಾಂ ಮುಖ್ಯಸ್ಯಾಪಿ ಕರ್ತೃತ್ವಸ್ಯ ದರ್ಶನಾತ್. ರಾಜನಿಗೆ ತಾನೂ ಯುದ್ಧ ಮಾಡುವಂತ ಒಂದು ಕ್ರಿಯೆ ಇದೆ ಅವನಲ್ಲಿ. ಬರೀ ಯುದ್ಧ ಯೋಧರಲ್ಲ, ಆಮೇಲೆ ಯೋಧರಿಗೂ ದುಡ್ಡು ಇದುಗಳನ್ನು ಕೊಡುವಂತಹದ್ರಲ್ಲಿ ಕರ್ತೃತ್ವ ಇದೆ. ದುಡ್ಡೋ ಸಂಬಳನೋ ಮನೇನೋ ಏನೋ ಕೊಡ್ತಾನೋ, ಆದ್ರ ಕರ್ತೃತ್ವ ರಾಜಂದೆ. ರಾಜ ತಾನೂ ಯುದ್ಧ ಮಾಡಬಲ್ಲ, ಯೋಧರಿಗೂ ದುಡ್ಡು ಮುಂತಾದದ್ದನ್ನು ಕೊಡುವುದ್ರಲ್ಲಿ ಕರ್ತೃತ್ವ ಇದ್ದಾನೆ. ಆದ್ರೆ ರಾಜ ಯುದ್ಧ ಮಾಡಿದಾನೆ, ಯುದ್ಧ ಮಾಡಿಸ್ತಾನೆ, ಸರಿನೇ ಅದು. ರಾಜ ತಾವತ್ ಸ್ವವ್ಯಾಪಾರೇಣಾಪಿ ಯುಜ್ಯತೆ ಯೋಧಾನಾಂಚ ಯೋಧಯಿತೃತ್ವೇ ಧನದಾತಿ ಚ ಮುಖ್ಯತ್ಮೇವ ಕರ್ತೃತ್ವಂ. ರಾಜ ತಾನೂ ಯುದ್ಧ ಮಾಡ್ತಾನೆ ತನ್ನ ಕೈಲಿ ಶಕ್ತಿ ಇರುವಷ್ಟು, ಯೋಧರಿಗೂ ಯುದ್ಧ ಮಾಡಿಸೋದಕ್ಕೆ ಮಾತಿನಲ್ಲೋ ದುಡ್ಡಿನಲ್ಲೋ ಪ್ರೇರಣೆ ಮಾಡಿ ಅಂತೂ ಮಾಡ್ತಾನೆ, ಅದ್ಲೂ ಕ್ರಿಯೆ ಇದೆ. ಅಲ್ಲೆಲ್ಲ ರಾಜನ ಕ್ರಿಯೆ ಇದೆ, ರಾಜ ಕರ್ತೃ ಅನ್ನೋದು ಒಪ್ಕೊಳ್ಳೋದು, ಅಲ್ಲೇನು ಸಂದೇಹ ಇಲ್ಲ. ನಿನ್ ದೃಷ್ಟಾಂತದಲ್ಲಿ ರಾಜನ ಹಾಗೆ ಜೀವ ದೇಹದಲ್ಲಿದ್ದಾನೆ ಅನ್ನೋದು ಸರಿಯಾಗೋಲ್ಲ. ಇನ್ನು ತಥಾ ಜಯ ಪರಾಜಯ ಫಲೋಪಭೋಗೆ, ಜಯ ಪರಾಜಯ ಫಲಗಳನ್ನ ಅನುಭವಿಸುವಾಗ ಆ ಭೋಕ್ತೃತ್ವ ಅವನಿಗೆ ಬರೋದು. ಪರಾಜಯದ ದುಃಖತ್ವ. ಜಯವಾದ್ರೆ ಸಂತೋಷವನ್ನು ಅನುಭವಿಸೋದು, ಪರಾಜಯ ದುಃಖ ಅನ್ನೋದು ರಾಜನೇ.
ಆದ್ರೆ ಆ ಫಲವೂ ಅವನಲ್ಲಿ ಭೋಕ್ತೃತ್ವವು ತರ ಕರ್ತೃತ್ವೇ ಆದ್ರಿಂದ ಅದರಲ್ಲೂ ಅವನಿಗೆ ಸಂಬಂಧ ಇದೆ. ಅದನ್ನ ಈಗ ಇದು ರಾಜ ಸೇನಾಪತಿಗಳ ವಿಷಯ ಎರಡೂ ಆಯ್ತು, ಸೇನಾಪತಿಗೂ ಹಾಗೆ ರಾಜನಿಗೂ ಹಾಗೆ. ಇನ್ನು ತಥಾ ಯಜಮಾನಸ್ಯಾಪಿ ಪ್ರಧಾನತ್ಯಾಗೆ ಪ್ರಧಾನತ್ಯಾಗೇನೋ ಪ್ರಧಾನ ಹೋಮ ಇಲ್ಲ, ಪ್ರಧಾನ ತ್ಯಾಗ ಕೊಡೋದ್ರಲ್ಲಿ ತ್ಯಾಗ, ತ್ಯಾಗ ಇದು ಪ್ರಧಾನ ಇದೆ ನಿಂದ್ರಲ್ಲೇ ಹ ಕನ್ನಡದ ಬರ ಪ್ರಧಾನ ಹೋಮವನ್ನು ಮಾಡುವುದು ಅಂತ ಬರೆದಿದ್ದಾರೆ. ಪ್ರಧಾನ ಹೋಮವನ್ನು ಮಾಡೋದಾ? ಎಂತ ಪ್ರಧಾನ ಹೋಮ ಮಾಡ್ತಾನೆ? ಅದು ನಂಗೆ ಏನೋ ಅನುಮಾನ ಆಗ್ತಾರೆ. ಸಂಸ್ಕೃತ ನೋಡ್ಬೇಕು. ಎಲ್ಲ ದಕ್ಷಿಣಾದಾನೇ ಚ ಮುಖ್ಯಮೇವ ಕರ್ತೃತ್ವಂ. ಕೆಲವು ಪ್ರಧಾನ ಹೋಮಗಳನ್ನು ಯಜಮಾನ ಮಾಡ್ತಾನೆ, ತಾನೂ ಮಾಡ್ತಾನೆ, ಋತುಜರು ಮಾಡ್ತಾರೆ, ಅಥವಾ ಕೊಟ್ಟ ಹವಿಸ್ಸನ್ನ ನಮಮ ಅಂತ ಪ್ರಧಾನ ತ್ಯಾಗವನ್ನು ಮಾಡ್ತಾನೆ. ಆಮೇಲೆ ದಕ್ಷಿಣೆಯನ್ನು ಕೊಡ್ತಾನೆ. ಅಲ್ಲೆಲ್ಲ ಕರ್ತೃತ್ವ ಇದೆಯಲ್ಲ, ಕೊಡೋದ್ರಲ್ಲೂ ಹವಿಸ್ಸನ್ನು ಕೊಡೋದ್ರಲ್ಲೂ ತಾನೇ ಹೋಮ ಮಾಡೋದ್ರಲ್ಲೂ ದಕ್ಷಿಣೆ ಕೊಡೋದ್ರಲ್ಲೂ ಯಜಮಾನೇ ಕರ್ತೃತಾನೆ. ಹಾಗೆ ಜೀವನಿ ಕರ್ತೃತ್ವ ಇಲ್ಲ, ಮುಖ್ಯವಾದ ಕರ್ತೃತ್ವ ಇಲ್ಲ. ತಸ್ಮಾತ್ ಅವ್ಯಾಪೃತಸ್ಯ ಕರ್ತೃತ್ವೋಪಚಾರೋ ಯಃ ಸಹ ಗೌಣಃ ಇತ್ಯವಗಮ್ಯತೆ. ಆದ್ರಿಂದ ಯಾರು ಸ್ವಲ್ಪವೂ ಕ್ರಿಯೆಯಲ್ಲಿ ಸೇರ್ಕೊಳ್ಳಲ್ವ, ತನ್ನದು ಕ್ರಿಯೆ ಇಲ್ಲ, ಕ್ರಿಯೆ ಜೊತೆಯಲ್ಲಿ ಸೇರ್ಕೊಂಡೂ ಇಲ್ಲ, ಕ್ರಿಯೆ ಇರೋದ್ರಲ್ಲಿ ಅಭಿಮಾನವನ್ನೂ ಪಟ್ಕೊಂಡಿಲ್ಲ, ಅವನಲ್ಲಿ ಏನಾದ್ರೂ ಕರ್ತೃತ್ವ ಹೇಳಿದರೆ ಅದು ಉಪಚಾರ. ಪರಮಾತ್ಮನೋ ಮಾಡಿಸ್ತಾನೆ ಅಂದ್ರೆ ಅದು ಉಪಚಾರ ಹೊರತು ಬೇರೆಯವ್ರು ಮಾಡಿಸೋರು ಇಲ್ಲ ಅಂತ ಅಷ್ಟೇ. ಪರಮಾತ್ಮನಲ್ಲಿ ಮಾಡಿಸೋ ಕ್ರಿಯೆಯೂ ಇಲ್ಲ, ಅವನು ಮಾಡೋ ಕ್ರಿಯೆಯೂ ಇಲ್ಲ, ಆಕಾಶದಲ್ಲೂ ಮಾಡಿಸೋದು ಇಲ್ಲ, ಮಾಡೋದು ಇಲ್ಲ. ಹಾಗೆ ಜೀವನೂ ಕೂಡ ದೇಹದಲ್ಲಿ ಮಾಡಿಸೋದು ಇಲ್ಲ, ಮಾಡೋದು ಇಲ್ಲ. ಉಪಚಾರಕ್ಕೆ ಬೇಕಾದ್ರೆ ಹೇಳ್ಬೋದು, ತಪ್ಪು ತಿಳುವಳಿಕೆಯಿಂದ ಹಾಕೋಬಹುದು, ಅಥವಾ ಉಪಚಾರಕ್ಕೆ ಹೇಳ್ಬೋದು. ಗೌಣವಾದ ಕರ್ತೃತ್ವ ಯದಿ ಮುಖ್ಯಂ ಕರ್ತೃತ್ವಂ ಸ್ವವ್ಯಾಪಾರ ಲಕ್ಷಣಂ ನೋಪಲಭ್ಯೇತ ರಾಜ ಯಜಮಾನ ಪ್ರಭೃತೀನಾಂ ತದಾ ಸನ್ನಿಧಿ ಮಾತ್ರೇಣಾಪಿ ಕರ್ತೃತ್ವಂ ಮುಖ್ಯಂ ಪರಿಕಲ್ಪ್ಯೇತ. ಈಗ ಏನ್ ಮಾಡ್ತಾರೆ ಅಂದ್ರೆ, ತನ್ನಲ್ಲಿ ಕ್ರಿಯೆಯಲ್ಲಿ ಹೋದ್ರು ರಾಜ ಯಜಮಾನಾದಿಗಳಲ್ಲಿ ತಮ್ಮ ಕ್ರಿಯೆಯೂ ಇದೆ, ಇವನಲ್ಲಿ ತನ್ನ ಕ್ರಿಯೆ ಇಲ್ಲದೆ ಬರೀ ಸನ್ನಿಧಿ ಮಾತ್ರದಿಂದಲೇ ಕರ್ತೃತ್ವ ಅಂದ್ರೆ ಆವಾಗ ಕರ್ತೃತ್ವ ಅನ್ನೋ ಎಲ್ಲಾ ಕಡೆಯಲ್ಲೂ ಅದೇ ಮುಖ್ಯ ಆಗ್ಬಿಡುತ್ತೆ. ಗೌಣ ಮುಖ್ಯ ಅಂದ್ರೆ ಒಂದು ಮುಖ್ಯವಾದಿರ್ಬೇಕು, ಒಂದು ಗೌಣ ಇರಬೇಕು. ತಾನು ಕ್ರಿಯೆ ಮಾಡಿದರೆ ಅಥವಾ ಮಾಡಿಸಿದ್ರೆ ಅದು ಮುಖ್ಯ ಕರ್ತೃತ್ವ. ಸನ್ನಿಧಿ ಮಾತ್ರದಲ್ಲೇ ಕರ್ತೃತ್ವ ಹೇಳಿದರೆ ಉಪಚಾರ, ಗೌಣ ಅಷ್ಟೇ, ಅದು ಮುಖ್ಯ ಕರ್ತೃತ್ವ ಅಲ್ಲ. ಅಂದ್ರೆ ಮುಖ್ಯ ಕರ್ತೃತ್ವ ಅಂದ್ರೆ ತನ್ನಲ್ಲೂ ಕ್ರಿಯೆ ಉಂಟಾಗಬೇಕು. ರಾಜ ಯಜಮಾನರಲ್ಲಿ ಅವರಲ್ಲೇ ಕ್ರಿಯೆ ಇದೆ. ಏನೋ ಅವನು ಯುದ್ಧ ಮಾಡ್ತಾನೆ, ಅವನು ದುಡ್ಡು ಕೊಡೋದು, ಅವನು ಮಾತಾಡ್ಸೋದು, ಪ್ರೇರಣೆ ಮಾಡೋದು, ಅವನಲ್ಲೂ ಕ್ರಿಯೆ ಇದೆ, ಯಜಮಾನನಲ್ಲೂ ಕ್ರಿಯೆ ಇದೆ. ಹಾಗೆ ಏನೂ ಮುಖ್ಯ ಕರ್ತೃತ್ವ ಎಲ್ಲೂ ಇಲ್ಲ ಅಂತ ಆದ್ರೆ ಆಗ ಅವರಲ್ಲೂ ಗೌಣ ಅಂತ ಹೇಳಬಹುದಾಗಿತ್ತು. ಸನ್ನಿಧಿ ಮಾತ್ರ ಏನ ಕರ್ತೃತ್ವ, ಬರೀ ಜೊತೆ ಇದ್ದದ್ದೇ ಕರ್ತೃತ್ವ ಅಷ್ಟೇ ಅಂತಂದ್ರೆ ಇನ್ನು ಎರಡು ಇಲ್ವಲ್ಲ, ಇನ್ನೊಂದ್ ಕಡೆ ಮುಖ್ಯ ಇದ್ರೆ ಇನ್ನೊಂದ್ ಕಡೆ ಗೌಣ. ಸನ್ನಿಧಿ ಮಾತ್ರವೇ ಕರ್ತೃತ್ವ ಅಂತ ಆದ್ರೆ ಬೇಕಾದ್ರೆ ಎಲ್ಲಾ ಕಡೆಯಲ್ಲೂ ಮುಖ್ಯ ಅಂತ ಹೇಳಬಹುದಾಗಿತ್ತು. ಸನ್ನಿಧಿ ಮಾತ್ರದಿಂದ ಕರ್ತೃತ್ವ ಆಗೋದಿಲ್ಲ. ಎಲ್ಲಿ ಒಂದ್ ಸನ್ನಿಧಿ ಮಾತ್ರ ಹೇಳ್ತಾರೆ, ಯಥಾ ಭ್ರಾಮಕಸ್ಯ ಲೋಹಭ್ರಮಣೇನ. ಭ್ರಾಮಕ ಲೋಹಭ್ರಮಣದಲ್ಲಿ ಸನ್ನಿಧಿ ಮಾತ್ರ ಕರ್ತೃತ್ವ ಅಂದ್ರೆ ಆರೋಪಿತ ಕರ್ತೃತ್ವ. ಅದು ಅಯಸ್ಕಾಂತವು ತಿರುಗಿಸತ್ತೆ ಅಂದ್ರೆ ಅಯಸ್ಕಾಂತ ಹತ್ರ ಇದ್ರೆ ಕಬ್ಬಿಣ ತಿರುಗತ್ತೆ ಅಷ್ಟೇ. ಅಯಸ್ಕಾಂತ ತಿರುಗೋದು ಎರಡಿಲ್ಲ ಅದರಲ್ಲಿ. ಸನ್ನಿಧಿಯಲ್ಲಿ ತಿರುಗತ್ತೆ ಅಂದ್ರೆ ಏನರ್ಥ? ತಿರುಗಿಸತ್ತೆ ಅಂದ್ರೆ ಅಯಸ್ಕಾಂತದ ಶಕ್ತಿಯಲ್ಲಿ ಕಬ್ಬಿಣ ತಿರುಗತ್ತೆ. ಅಯಸ್ಕಾಂತಕ್ಕೆ ತಿರುಗಿಸ್ಬೇಕು ಅಂತಾಗ್ಲಿ, ತಿರುಗಿಸ್ಕಬಾರು ಅಂತಾಗ್ಲಿ, ಅದನ್ನ ಬಿಡೋದಾಗ್ಲಿ ಆ ರೀತಿ ಇಲ್ಲ. ಅದು ಆರೋಪಿತ ಕರ್ತೃತ್ವ. ಅಯಸ್ಕಾಂತವು ಕಬ್ಬಿಣನ್ನ ತಿರುಗಿಸತ್ತೆ ಅಂದ್ರೆ ಉಪಚಾರಕ್ಕೆ ಹೇಳಿದ್ದು. ನಿಜವಾದ ಸೂರ್ಯ ಭೂಮಿಯನ್ನು ತಿರುಗಿಸ್ತಾನೆ ಅನ್ನೋದು ಹಾಗೆ ಆರೋಪಿತ ಕರ್ತೃತ್ವ. ಅಲ್ಲಿ ಕರ್ತೃತ್ವವೇ ಇಲ್ಲ. ಸೂರ್ಯನ ಸನ್ನಿಧಿಯಲ್ಲಿ ತಿರುಗತ್ತಷ್ಟೇ ಭೂಮಿ.
ನ ತಥಾ ರಾಜಯಜಮಾನಾದೀನಾಂ ತಥಾ ರಾಜಯಜಮಾನಾದೀನಾಂ ಸ್ವವ್ಯಾಪಾರೋ ನೋಪಲಭ್ಯತೆ. ವ್ಯಾಪಾರೋ ನೋಪಲಭ್ಯತೆ. ರಾಜ ಯಜಮಾನ ಇವರಲ್ಲಿ ಅವರದೇ ಆದ ಕೆಲಸ ಇಲ್ಲ ಅನ್ನೋದಿಲ್ಲ. ಅವರದೇ ಆದ ಕೆಲಸವೂ ಇದೆ, ಮಾಡಿಸೋದು ಇದೆ. ಮಾಡೋರು ಹೌದು, ಮಾಡಿಸೋರು ಹೌದು. ದಕ್ಷಿಣಾದಿಗಳನ್ನು ಕೊಡೋದು ಮತ್ತು ಹೋಮ ಮಾಡೋದ್ರಲ್ಲಿ ಯಜಮಾನೂ ಕರ್ತರು. ಇನ್ಕೆ ಬಾಕಿ ಉಳಿದ ಕರ್ಮಗಳಲ್ಲಿ ಮಾಡಿಸ್ತಾನೆ ಋತ್ವಿಜರಿಂದ. ರಾಜನು ತಾನೂ ಯುದ್ಧ ಮಾಡಬಲ್ಲ, ಯುದ್ಧ ಮಾಡಿಸೋದು ಬಲ್ಲ. ಹಾಗೆ ಇಲ್ಲ, ಅಯಸ್ಕಾಂತದಲ್ಲಿ ಇಲ್ಲ. ತಸ್ಮಾತ್ ಸನ್ನಿಧಿ ಮಾತ್ರೇಣ ಕರ್ತೃತ್ವಂ ಗೌಣಮೇವ. ಮಾತ್ರೇಣ ಕರ್ತೃತ್ವಂ ಗೌಣಮೇವ. ಯಾವ ಎಲ್ಲಿ ಬರೀ ಸನ್ನಿಧಿಯನ್ನು ಇಟ್ಕೊಂಡು ಕರ್ತೃ ಅಂದ್ರೆ ಅದು ಗೌಣ ಉಪಚಾರ ಹೇಳಿದ್ದೆ ಹೊರತು ನಿಜವಾದ ಕರ್ತೃತ್ವ ಅಲ್ಲ. ಆಕಾಶದ ಬಳಿಯಲ್ಲಿ ನಡೀತು ಅಂತ ಆಕಾಶವೇ ಮಾಡಿಸ್ತು ಅಂದ್ರೆ ಆಕಾಶ ಕರ್ತೃತ್ವ ಇಲ್ಲ. ಕಾಲದ ಸನ್ನಿಧಿಯಲ್ಲಿ ಎಲ್ಲ ನಡೀತು ಅಂತ ಹೇಳಿ ಕಾಲವೇ ಕರ್ತೃ ಅಂದ್ರೆ ಕಾಲದಲ್ಲಿ ಕರ್ತೃತ್ವ ಉಪಚಾರ. ಕಾಲ ಕರ್ತೃತ್ವ ಆದ್ರೆ ಎಲ್ರಿಗೂ ಮಾಡಿಸ್ಬೇಕಾಯ್ತು. ಕಾಲದ ಸಾನ್ನಿಧ್ಯದಲ್ಲಿ, ದೇಶದ ಸಾನ್ನಿಧ್ಯದಲ್ಲಿ ಕ್ರಿಯೆಗಳು ನಡೆಯುತ್ತೆ. ಕಾಲವೂ ಕರ್ತೃವಲ್ಲ, ದೇಶವೂ ಕರ್ತೃವಲ್ಲ. ತಥಾಚ ಸತಿ ತತ್ಫಲ ಸಂಬಂಧೋಪಿ ಗೌಣ ಏವ ಸ್ಯಾತ್. ಹೀಗೆ ಗೌಣ ಕರ್ತೃತ್ವ ಅಂತ ನೀವು ಒಪ್ಕೊಂಡು ಬಿಟ್ರೆ ಫಲ ಸಂಬಂಧವು ಗೌಣ. ಅದು ಮಾಡ್ದಾಗಿದೆ ಅಂದ್ರೆ ಕೊಟ್ಟಾಗ ಮಾಡ್ತಾನೆ ಅಷ್ಟೆ, ಕೊಟ್ಟು ಇಲ್ಲ ಮಾಡು ಇಲ್ಲ ಅಂತ ಆಗ್ಬಿಡತ್ತೆ. ಕರ್ತೃತ್ವವೇ ಗೌಣವಾದ್ರೆ ಫಲಪ್ರಾಪ್ತಿಯು ಗೌಣ. ಹಾಗೆ ಫಲ ಸಂಬಂಧವೂ ಜೀವನಿಗೆ ಗೌಣ ಅಂತ ಆಗತ್ತೆ. ಸ್ವರ್ಗಾದಿ ಫಲಗಳು ಆದಾಗ ಆಗತ್ತೆ, ಯಜ್ಞಾದಿಗಳನ್ನು ಮಾಡ್ದಾಗಿರ್ತಾನೆ ಅಂದ್ರೆ ಆ ಫಲವೂ ಅಷ್ಟೇ ಆಗ್ಬಿಡತ್ತೆ. ಆದ್ರಿಂದ ನಿಮ್ಮ ಪ್ರಕಾರ ಜೀವನಲ್ಲಿ ಕರ್ತೃತ್ವ ಹೊಂದೋದಿಲ್ಲ. ನ ಗೌಣೇನ ಮುಖ್ಯಂ ಕಾರ್ಯಂ ನಿರ್ವರ್ತ್ಯತೆ. ಗೌಣವಾದ ವ್ಯಕ್ತಿಯಿಂದ ಅಂದ್ರೆ ದೇವದತ್ತ ಗೌಣ ಸಿಂಹ ಆದ್ರೆ ಮುಖ್ಯವಾದ ಸಿಂಹನ ಕೆಲಸ ಮಾಡೋಕ್ಕಾಗಲ್ಲ. ಬ್ರಹ್ಮಚಾರಿ ಗೌಣವಾದ ಅಗ್ನಿ ಆದ್ರೆ ಅಂದ್ರೆ ಅಗ್ನಿಯ ಗುಣದಿಂದ ಅಗ್ನಿ ಆದ್ರೆ ಅವನು ಅಗ್ನಿಯ ಸುಡೋದನ್ನೆಲ್ಲ ಮಾಡೋಕ್ ಬರಲ್ಲ. ಅದನ್ನ ಗೌಣವಾದದ್ರಲ್ಲಿ ಮುಖ್ಯವಾದ ಕ್ರಿಯೆ, ಮುಖ್ಯದ ಕರ್ತೃತ್ವ ಹೊಂದೋದಿಲ್ಲ, ಮುಖ್ಯವಾದ ಕೆಲಸವೇ ನಡೆಯೋದಿಲ್ಲ. ತಸ್ಮಾತ್ ಈ ಕನ್ಕ್ಲೂಷನ್ ಮಾಡಿದ್ರು ಜೀವನ ಕರ್ತೃತ್ವ ಇಲ್ಲ ಅಂತ. ಅಸದೇವ ಏತದ್ ಗೀಯತೆ ದೇಹಾದೀನಾಂ ವ್ಯಾಪಾರೇಣ ಆತ್ಮ ಅವ್ಯಾಪೃತಃ ಆತ್ಮ ಕರ್ತ ಭೋಕ್ತಾ ಚ ಸ್ಯಾತ್ ಇತಿ. ಮೀಮಾಂಸಕನಿಗೆ ದೇಹಾದಿಗಳು ಮುಂದಿನ ಜನ್ಮಕ್ಕೆ ಹೋಗಲ್ಲ, ಜೀವ ಹೋಗ್ತಾನೆ, ಜೀವನೂ ಮಾಡ್ತಾನೆ ಅಂತ ಆಗಬೇಕು. ಭಾಷ್ಯಕಾರರು ತಪ್ಪಿಳಿಕೆ ಅಂತ ಒಂದು ಹೇಳ್ಬಿಟ್ರು. ದೇಹಾದಿಗಳಲ್ಲಿ ಮಿಥ್ಯಾಭಿಮಾನ ವಿರೋಧದಿಂದ ಮಾಡ್ದಾಗಾದ ಅನುಭವಿಸುವಾಗಲೂ ತಪ್ಪು ತಿಳಿಕೆಯಿಂದಲೇ ಅನುಭವಿಸ್ತಾನೆ. ಅದನ್ನ ತಪ್ಪು ತಿಳುವಳಿಕೆಯನ್ನು ಇಟ್ಕೊಂಡು ಹೊಂದಿಸ್ಬಿಟ್ರು ಭಾಷ್ಯಕಾರರು. ಇವನು ಇಲ್ಲ ಮುಖ್ಯವಾದ ಕರ್ತೃತ್ವ ಇದೆ, ಇಲ್ಲ ಗೌಣವೂ ಅಲ್ಲ ಅಂತ ಅಷ್ಟೆಲ್ಲ ಹೇಳಿದ್ರೆ ಸಾಧ್ಯ ಇಲ್ಲ ಅಂದ್ರು. ಆದ್ರಿಂದ ದೇಹಾದಿಗಳ ಕೆಲಸದಿಂದ ಅದರಲ್ಲಿ ಸೇರ್ಕೊಳ್ಳದೆ, ಅದರಲ್ಲಿ ವ್ಯಾಪೃತನಾಗದೆ, ಆ ಕ್ರಿಯೆಯನ್ನು ನಡೆಸದೇ ಇರುವ ಆತ್ಮ ಕರ್ತೃ ಭೋಕ್ತೃ ಅಂತ ಹೇಳಿದ್ದು ತಪ್ಪಾದ ಮಾತು. ಅದು ಅನುಭವ ವಿರುದ್ಧವಾದ ಮಾತು. ಲೋಕದಲ್ಲಿ ಯಾರಲ್ಲಿ ಕ್ರಿಯೆ ಇಲ್ವೋ ಅವನಿಗೆ ಪಕ್ಕದಲ್ಲಿದ್ದ ಮಾತ್ರಕ್ಕೆ ಕ್ರಿಯೆ ಅವನು ಮಾಡ್ತಾ ಇದ್ದಾನೆ ಅಂತಾಗ್ಲಿ ಮಾಡಿಸ್ತಾ ಇದ್ದಾನೆ ಅಂತಾಗ್ಲಿ ಹೇಳೋದು ತಪ್ಪು. ನಾನು ಜಪ ಮಾಡ್ತಾ ಕೂತಿರ್ತೀನಿ, ಯಾರೋ ಇಬ್ರು ಜಗಳ ಮಾಡ್ತಾರೆ, ನಾನು ನೋಡೋಕ್ಕೂ ಹೋಗಲ್ಲ. ಅವರೇ ಜಗಳ ಮಾಡಿಸಿದ್ರು ಅಂತಾಗ್ಲಿ ಅವರೇ ಜಗಳ ಮಾಡಿದ್ರು ಅಂತಾಗ್ಲಿ ಹೇಳೋಕ್ ಬರೋಲ್ಲ. ಸನ್ನಿಧಿ ಮಾತ್ರೇಣ ನ ಕಾರಕತ್ವಂ. ಪಕ್ಕದಲ್ಲಿದ್ರು ಆದ್ರಿಂದ ಕಾರಕನಾದ ಅನ್ನೋದು ಇಲ್ಲ. ಆತ್ಮನು ಚೈತನ್ಯ ರೂಪನ ಎಲ್ಲಾ ಕಡೆಯಲ್ಲೂ ಪಕ್ಕದಲ್ಲಿದ್ದಾನೆ. ಆತ್ಮನಲ್ಲಿ ಕರ್ತೃತ್ವವೇ ಇಲ್ಲ, ಆದ್ರೆ ಆತ್ಮನು ಮಾಡಿಸೋದು ಇಲ್ಲ, ಮಾಡೋದು ಇಲ್ಲ. ಇಷ್ಟ ಹೇಳಿದ್ರು. ಕ್ರಿಯೆಯನ್ನ ದೇಹಾದಿಗಳಲ್ಲಿದೆ ಅಂತ ಒಪ್ಕೊಂಡು, ಆ ದೇಹಾದಿಗಳು ಅಚೇತನ ಅಂತ ಒಪ್ಕೊಂಡು, ಜೀವ ಬೇರೆಯಾಗಿದ್ದಾನೆ ಅಂತ ಅವುಗಳಿಗಿಂತ ವಿಲಕ್ಷಣ ಅಂತ ಹೇಳಿ ಅವನಲ್ಲಿ ಕರ್ತೃತ್ವ ಭೋಕ್ತೃತ್ವ ಇಲ್ಲ ಇದೆ ಅಂದ್ರೆ ತಪ್ಪು ತಿಳುವಳಿಕೆ. ದೇಹಾದಿಗಳನ್ನೇ ನಾನು ಮಾಡ್ಕೊಂಡು ಆ ಕ್ರಿಯೆಯನ್ನು ನಾನೇ ಮಾಡ್ತಾ ಇದ್ದೀನಿ ಮಾಡ್ಕೊಂಡು ತಪ್ಪು ತಿಳುವಳಿಕೆಯಿಂದ ಬರ್ಬೋದೇ ಹೊರತು ವಸ್ತುನಿಷ್ಠವಾಗಿ ಜೀವನಿಗೆ ಯಾವತ್ತೂ ಕರ್ತೃತ್ವ ಇಲ್ಲ. ಈಗ ಅಲ್ಲ, ಹಿಂದಿಲ್ಲ, ಜ್ಞಾನದಿಂದ ಹೋಗತ್ತೆ ಅಂತಲ್ಲ. ಕರ್ತೃತ್ವ ಯಾವಾಗ್ಲೂ ಇರೋದಿಲ್ಲ. ತಿಳ್ಕೊಂಡ್ರೆ ಅನುಭವಕ್ಕೆ ಬರುತ್ತೆ, ತಿಳ್ಕೊಳ್ದೆ ಹೋದ್ರೆ ಹಾಗೆ ತಪ್ಪು ತಿಳ್ಕೆಯಲ್ಲೇ ಎಲ್ಲ ನಡೀತಾ ಇರತ್ತೆ. ಅರ್ಥ ಆಯ್ತಾ? ಅಷ್ಟಾಯ್ತು. ಭ್ರಾಂತಿ ನಿಮಿತ್ತಂತೂ ಸರ್ವಂ ಉಪಪದ್ಯತೆ. ತಪ್ಪು ತಿಳುವಳಿಕೆಯಿಂದ ಅಭಿಮಾನ ಪಟ್ಕೊಂಡ್ರೆ ಹೊಂದಿಸ್ಬೋದು. ದೇಹ ನಾನೇ, ಇಂದ್ರಿಯಗಳು ನಾನೇ ಅಂತ ತಿಳ್ಕೊಂಡ್ರೆ ನಾನೇ ನೋಡ್ದೆ, ನಾನೇ ಮಾತಾಡ್ದೆ,
ನಾನೇ ಕೊಟ್ಟೆ, ನಾನೇ ಅನುಭವಿಸ್ತೇನೆ, ಎಲ್ಲ ತಪ್ಪು ತಿಳುವಳಿಕೆಯಿಂದ ದೇಹಾದಿಗಳಲ್ಲಿ ತಾದಾತ್ಮ್ಯತೆ ಮಾಡಿಕೊಂಡ್ರೆ ಅದು ಯುಕ್ತಿಗೆ ಹೊಂದತ್ತೆ. ತಪ್ಪು ತಿಳುವಳಿಕೆಯಿಂದ ಆದ ಜೀವನಿಗೆ ಬರುತ್ತೆ ಅಂತಲ್ಲ, ಯುಕ್ತಿಗೆ ಹೊಂದತ್ತೆ. ಯಥಾ ಸ್ವಪ್ನೆ ಮಾಯಾಯಾಂಚ, ಸ್ವಪ್ನೆ ಮಾಯಾಯಾಂಚ, ಸ್ವಪ್ನದಲ್ಲೂ ಮಾಯೆಯಲ್ಲೂ ನಡೆದ ಕ್ರಿಯೆಗಳು ಅಲ್ಲಿದ್ದವರು ಸೇರಿತ್ತಿಂತಿರೋ ಸೇರಿ ಅಂದ್ರೆ ಕ್ರಿಯೆ ನಡೆದೇ ಇಲ್ಲ ಎಂತ ಸೇರತ್ತೆ. ಸ್ವಪ್ನದಲ್ಲಿ ಏನೇನ್ ಕೊಟ್ರು ಏನೇನ್ ಮಾಡಿದ್ರು ಏನು ಕ್ರಿಯೆಯೂ ನಡೆದಿಲ್ಲ, ಕ್ರಿಯಾ ನೋಡ್ದಂತ ಇದ್ದಲ್ಲ ಜೀವ, ಅವನಿಗೂ ಸಂಬಂಧ. ಸ್ವಪ್ನ ನೋಡಿದವನಿಗೆ ಸ್ವಪ್ನದಲ್ಲಿದ್ದಂಥ ಯಾವ ಕ್ರಿಯೆಗಳು ಬರೋದಿಲ್ಲ. ಮಾಯೆಯಲ್ಲಿ ನಡೆದಂತಹ ಕ್ರಿಯೆಗಳು ಮಾಯೆ ನೋಡೋನು ಏನೂ ಬರೋದಿಲ್ಲ. ಆದ್ರಿಂದ ಸ್ವಪ್ನದಲ್ಲೂ ಮಾಯೆಯಲ್ಲೂ ನಡೆದ ಕ್ರಿಯೆಗಳು ಸಂಬಂಧವಿಲ್ಲ. ನಚ ದೇಹಾಧ್ಯಾತ್ಮ ಪ್ರತ್ಯಯ ಭ್ರಾಂತಿ ಸಂತಾನ ವಿಚ್ಛೇದೇಶು ಸುಷುಪ್ತಿ ಸಮಾಧ್ಯಾದಿಷು ಕರ್ತೃತ್ವ ಭೋಕ್ತೃತ್ವಾದ್ಯನರ್ಥ ಉಪಲಭ್ಯತೆ. ದೇಹಾದ್ಯಾತ್ಮ ಪ್ರತ್ಯಯ ಭ್ರಾಂತಿ ಹೋಗೇ ಬಿಡುತ್ತೆ ಅಂದ್ರು. ದೇಹಾದಿಗಳಲ್ಲಿ ಆತ್ಮ ಪ್ರತ್ಯಯ ಭ್ರಾಂತಿಯಿಂದ ತಪ್ಪು ತಿಳುವಳಿಕೆ ಅಂತ ಒಂದು ಭ್ರಾಂತಿ, ಅದು ವಿಚ್ಛಿನ್ನ ಆಗತ್ತೆ, ತುಂಡಾಗತ್ತೆ. ಟೆಂಪ್ರರಿ ಪರಮಾತ್ಮನೇ ಒಂದ್ಸಲ ಬಿಡಿಸಿರ್ತಾನೆ. ದೇಹಾದಿಗಳನ್ನ ನಾನು ಮಾಡ್ಕೊಂಡು ಒದ್ದಾಡ್ತಾ ಇದೆಯಲ್ಲ, ಒಂದ್ ಸ್ವಲ್ಪ ಹೊತ್ತು ಬಿಟ್ಟಿರು ಸಾಕು ಅಂತೇಳಿ, ಅದು ಗಂಟೆಯಿಂದ ಅಳತೆ ಮಾಡೋಕ್ಕಾಗಲ್ಲ, ಸುಮ್ಮನೆ ಸ್ವಲ್ಪ ಹೊತ್ತು ಅಂತ ಹೇಳ್ಬೇಕಷ್ಟೆ. ಹೀಗೆ ಸಂತಾನ, ಆ ಆತ್ಮ ಪ್ರತ್ಯಯ ಭ್ರಾಂತಿ ಸಂತಾನ ಅನ್ನೋದು ಸುಷುಪ್ತಿಯಲ್ಲೂ ಸಮಾಧಿಯಲ್ಲೂ ಹೋಗಿರುತ್ತೆ. ಅಂದ್ರೆ ಭ್ರಾಂತಿಯೇ ಇಲ್ಲ. ಸುಷುಪ್ತಿಯಲ್ಲೂ ಹೋಗಿರುತ್ತೆ, ಸಮಾಧಿಯಲ್ಲೂ ಹೋಗಿರುತ್ತೆ. ಸುಷುಪ್ತಿಯಲ್ಲಿ ಇದೆ ಅಂದ್ರೆ ಸಮಾಧಿಯಲ್ಲೂ ಇದೆ. ಬರುತ್ತೆ ಅಂದ್ರೆ ಸುಷುಪ್ತಿಯಿಂದ ಎದ್ಮೇಲೂ ಬರುತ್ತೆ, ಸಮಾಧಿಯಿಂದ ಎದ್ಮೇಲೂ ಬರುತ್ತೆ, ಎಲ್ಲ ಸಮಾನ. ಅದು ಆಶಿಕ ಸುಷುಪ್ತಿ ಸಮಾಧಿ ಒಂದು ಕ್ಯಾಟಗರಿ ಮಾಡ್ತಾ ಇದ್ದಾರೆ. ಸುಷುಪ್ತಿ ಸಮಾಧ್ಯಾದಿಗಳಲ್ಲಿ ದೇಹಾದಿಗಳ ಆತ್ಮ ಪ್ರತ್ಯಯ ಭ್ರಾಂತಿ ಸಂತಾನ ವಿಚ್ಛೇದ ಸ್ಪಷ್ಟ ಹೇಳ್ತಾ ಇದ್ದಾರೆ. ಸುಷುಪ್ತಿ ಸಮಾಧಿಗಳಲ್ಲಿ ಆತ್ಮತ್ವ ಭ್ರಾಂತಿ ಪ್ರತ್ಯಯ ಇರಲ್ಲ ಅಂತ. ಆದ್ರೂ ವ್ಯಾಖ್ಯಾನ ಸುಷುಪ್ತಿಲಿ ಆ ಭ್ರಾಂತಿ ಇರುತ್ತೆ, ಅವಿದ್ಯೆ ಇರುತ್ತೆ ಅಂತ. ಸಮಾಧಿಯಲ್ಲಿ ಪೂರ್ತಿ ಹೋಗ್ಬಿಡುತ್ತೆ. ಸಮಾಧಿಯಲ್ಲಿ ಇರಲ್ಲ ಅಂತ, ಸಮಾಧಿಯಲ್ಲಿ ಇರುತ್ತೆ ಅಂತ ಆಗುತ್ತೆ. ಸುಷುಪ್ತಿಯಲ್ಲಿ ಇರುತ್ತೆ ಅಂತ ಅನ್ನೋದಾದ್ರೆ ಸಮಾಧಿಯಲ್ಲಿ ಇರೋದು ಒಪ್ಕೋಬೇಕು. ಯಾಕೆಂದ್ರೆ ಭಾಷಿಕರು ಸುಷುಪ್ತಿ ಸಮಾಧಿ ಸೇರಿಸಿದ್ದಾರೆ ಒಂದು ವಾಕ್ಯದಲ್ಲಿ. ಆತ್ಮ ಪ್ರತ್ಯಯ ಭ್ರಾಂತಿ ಹೋದಾಗ ಕರ್ತೃತ್ವ ಭೋಕ್ತೃತ್ವ ಅನರ್ಥವೂ ಇರೋಲ್ಲ. ಕರ್ತೃತ್ವ ಭೋಕ್ತೃತ್ವ ಅನರ್ಥವೂ ನೋಪಲಭ್ಯತೆ ಅಂದ್ರು. ಈಗ ದೇಹೇಂದ್ರಿಯಗಳಲ್ಲಿ ಮಾಡೋ ಕ್ರಿಯೆಯೂ ಇರಲ್ಲ ಸುಷುಪ್ತಿಯಲ್ಲೂ ಸಮಾಧಿಯಲ್ಲೂ. ಅವಿದ್ಯಾ ಇರುತ್ತೆ ಅಂತ ಇದ್ದೀರಾ? ಇಲ್ಲ, ಸಮಾಧಿಯಲ್ಲಿ ಹೋಗುತ್ತೆ ಅಲ್ವಾ? ಇದೆ ಅಂತಾರಲ್ಲ, ಸುಷುಪ್ತಿ ವಿದ್ಯೆ ಸಮಾಧಿಯಲ್ಲೂ ವಿದ್ಯೆ ಇರ್ಬೇಕು. ಸುಷುಪ್ತಿ ಸಮಾಧಿ ಸೇರಿಸಿದ್ದಾರೆ ಭಾಷಿಕಾರರು. ಈ ಸಮಾಧಿ ಅಲ್ಲಿಲ್ಲ ಅಂತ ಇದ್ದೀರಾ? ಸಮಾಧಿಯಲ್ಲಿ ಇಲ್ಲ ಅಂದ್ರೆ ಸುಷುಪ್ತಿಲೂ ಇಲ್ಲ ಅನ್ಬೇಕು. ಭಾಷಿಕಾರ ಎರಡರಲ್ಲೂ ಕತ್ತರಿಸಿ ಹೋಗಿರುತ್ತೆ, ಎರಡರಲ್ಲೂ ಇರಲ್ಲ ಅಂತ ಇದ್ದಾರೆ. ಸುಷುಪ್ತಿಯಲ್ಲಿ ಅಡಕೊಂಡು ಮತ್ತೆ ಬರುತ್ತೆ, ಅಲ್ಲಿ ಅಡಕೊಳ್ಳಲ್ಲ, ಅಲ್ಲಿ ಹೋಗ್ಬೇಕು. ಸುಷುಪ್ತಿ ಸಮಾಧಿಯಲ್ಲೂ ಅಡಗಿರಲ್ಲ, ಇದಾಗಿರಲ್ಲ, ಬಾಧಿತವಾಗಿರಲ್ಲ, ಅಡಿಗೆ ಇರುತ್ತೆ. ಸಮಾಧಿಯಲ್ಲೂ ಯಾಕಂದ್ರೆ ಜ್ಞಾನದಲ್ಲೇ ಬಾಧೆ ಆಗೋದು. ಜ್ಞಾನವಿಲ್ಲದೆ ಅವಿದ್ಯೆ ಹೋಗೋದೇ ಇಲ್ಲ. ಅದರಿಂದ ಭಾಷ್ಯಕಾರರು ಅನುಭವ ಹಿಡಿಯೋರು, ಬರೀ ತರ್ಕ ಅಲ್ಲ. ಆಮೇಲೆ ಬಂದಿದೆಯಲ್ಲ ಅಲ್ಲೂ ಇರ್ಬೇಕು ಅಂತ ಆ ತರ ಹೇಳಲ್ಲ. ಅಲ್ಲಿದ್ದ ಅನುಭವ ಇತ್ತು ಹಾಗೆ ನೋಡ್ಕೊಂತಾರೆ. ನೀನ್ ನಿದ್ದೆಯಲ್ಲಿದ್ದಾಗ ನಿನಗೆ ತಪ್ಪು ತಿಳಿಕೆ ಇತ್ತು ಅಂತ ಅನ್ಸತ್ತ, ಮಾಡುವವನೋ ಅನುಭವಿಸು ಅಂತ ಅನ್ಸತ್ತ? ಇಲ್ಲ ಅಂದ್ರೆ ಇಲ್ಲ ಅಷ್ಟೆ. ಬಹಳ ಅನುಭವ ಪ್ರಧಾನವಾದ ವಾಕ್ಯ. ಆದ್ರಿಂದ ಕರ್ತೃತ್ವ ಭೋಕ್ತೃತ್ವ ಅನರ್ಥಗಳು ನಿದ್ದೆಯಲ್ಲಾಗ್ಲಿ ಸಮಾಧಿಯಲ್ಲಾಗ್ಲಿ ತಪ್ಪು ತಿಳಿಕೆಯನ್ನು ಬರುವಂತಹ ಆ ಅನರ್ಥಗಳು ಇರೋದಿಲ್ಲ. ಅದು ತಸ್ಮಾತ್ ಭ್ರಾಂತಿ ಪ್ರತ್ಯಯ ನಿಮಿತ್ತ ಏವಾಯಂ ಸಂಸಾರ ಭ್ರಮ. ಮಾಡ್ರಿ ವ್ಯಾಖ್ಯಾನ ಗಟ್ ಮಾಡ್ರಿ. ಸಂಸಾರ ಭ್ರಮ ಭ್ರಾಂತಿ ಪ್ರತ್ಯಯ ನಿಮಿತ್ತವೇ, ಏನು ಕಾರಣ ಇಲ್ಲ ಅಂತ ಹೇಳಿದ್ದಾರೆ. ತಪ್ಪು ತಿಳುವಳಿಕೆಯಿಂದ ಬಂದದ್ದೇ ಸಂಸಾರದ ಭ್ರಮ. ನಿಮಿತ್ತ ಅಂತಲೂ ಹೇಳಿದ್ದಾರೆ. ತಪ್ಪು ತಿಳಿಕೆಯಿಂದ ಉಪಾದಾನ ಅಲ್ಲ. ತಪ್ಪು ತಿಳುವಳಿಕೆಯು ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ಸಂಸಾರ ಅಂದ್ರೆ ಕರ್ತೃತ್ವ ಭೋಕ್ತೃತ್ವ ಅನರ್ಥಗಳ ಸುಖ ದುಃಖಗಳನ್ನು ಅನುಭವಿಸುವಂತಹ ಈ ಸಂಸಾರ ಭ್ರಾಂತಿ ಓಡಾಡೋದು ಇದ್ದೇ ಇರುತ್ತೆ ಸಂಸಾರದಲ್ಲಿ. ಸರ್ಪವೋ ಮಿಥ್ಯಾಪ್ರತ್ಯಯ ಭ್ರಾಂತಿ ನಿಮಿತ್ತ ಸಂಸಾರ ಅಷ್ಟೇ. ನತು ಪರಮಾರ್ಥ ವಸ್ತುತಃ ಯಾವಾಗ್ಲೂ ಇಲ್ಲ. ಇತಿ ಸಮ್ಯಕ್ ದರ್ಶನಾದ್ ಅತ್ಯಂತಮೇವ ಉಪರಮಃ ಇತಿ ಸಿದ್ಧ. ಈ 2-3 ವಾಕ್ಯ ಗಟ್ ಮಾಡಿ, ಬಹಳ ಒಳ್ಳೆ ವಾಕ್ಯ.
ಸಮ್ಯಕ್ ದರ್ಶನದಿಂದಲೇ ಹೋಗುತ್ತೆ. ಸುಷುಪ್ತಿ ಆದ್ರೂ ಹೋಗಲ್ಲ, ಸಮಾಧಿ ಆದ್ರೂ ಹೋಗಲ್ಲ. ಸಮ್ಯಕ್ ದರ್ಶನ ಬಂದಾಗ ಮಾತ್ರವೇ ಈ ಭ್ರಾಂತಿ ಪ್ರತ್ಯಯವು, ಸಂಸಾರ ಭ್ರಮವು ಎಲ್ಲ ಹೊರಟು ಹೋಗುತ್ತೆ. ಅಷ್ಟು ಆಂಟಿಕಲ್ ಕೊಟ್ಟಿದ್ದಾರೆ ಕನ್ನಡದಲ್ಲಿ. ಹೌದು, ಇದು ಅನುಭವ ಸಿದ್ಧವಾದ ಮಾತು. ಜ್ಞಾನದಿಂದ ಹೋಗತ್ತೆ ಹೊರತು ಇದರಿಂದ ಹೋಗೋದಿಲ್ಲ. ಚರ್ಚೆನೆ ಇನ್ನೆ ಆಗಿ ಒಂದೆರಡು ದಿವಸ ಯಾಕೆ ಅಷ್ಟೇ, ಇನ್ನು ಮುಂದೆ ಆಶೆ ಇಲ್ಲ. ಓಹೋ, ನಾಳೆ ಒಂದ್ ದಿವ್ಸನೇ ಕಾಣುತ್ತೆ. ನೀವೇ ಹೇಳ್ರಿ ಇವತ್ತು ಇನ್ನು ಅರ್ಧ ಗಂಟೆ ಮತ್ತೆ ಆಮೇಲೆ ಹೇಳ್ಬೇಕಲ್ಲ. ಚೆನ್ನಾಗಿ ಮಾಡ್ಲಿಲ್ಲ ವರಲಕ್ಷ್ಮಿ ಪೂಜೆನ, ವರಮಹಾಲಕ್ಷ್ಮಿ ಪೂಜೆ ಚೆನ್ನಾಗಿ ಮಾಡಿದೆ, ಕೂರಿಸ್ಕೊಳ್ತಿದ್ವು ದೇವಿ. ಗೀತಾ ಶಾಸ್ತ್ರಾರ್ಥಂ ಉಪಸಂಹೃತ್ಯ ಅಸ್ಮಿನ್ ಅಧ್ಯಾಯೇ ವಿಶೇಷಿತಶ್ಚ ಅಂತೆ ಇಹ ಶಾಸ್ತ್ರಾರ್ಥ ದಾರ್ಢ್ಯಾಯ ಸಂಕ್ಷೇಪತಃ ಉಪಸಂಹಾರಂ ಕೃತ್ವಾ ಅಥ ಇದಾನೀಂ ಶಾಸ್ತ್ರ ಸಂಪ್ರದಾಯ ವಿಧಿಂ ಆಹಾ. ಇವಾಗ ಈ 61ನೇ ಶ್ಲೋಕ ಪೀಠಿಕೆ ಬರೀತಾ ಇದ್ದಾರೆ ಭಾಷ್ಯಕಾರರು. ಇಡೀ ಗೀತಾಶಾಸ್ತ್ರದ ಅರ್ಥ, ಒಟ್ಟು ಭಗವದ್ಗೀತೆ 17 ಅಧ್ಯಾಯ ತಗೊಳ್ತೀವಿ. ಮೊದಲನೇ ಅಧ್ಯಾಯ ವಿಷಾದ ಯೋಗ, ಅದರಲ್ಲಿ ಏನು ಇದಿಲ್ಲ, ಭಗವಾನ್ ವಾಚ ಬರೋದೇ ಇಲ್ಲ. 2ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಭಗವಾನ್ ವಾಚ ಬರೋದು. ಅಲ್ಲಿಂದ ಆರಂಭಗೊಂಡ್ರೆ ಈ 18ನೇ ಅಧ್ಯಾಯ ಕೊನೆಯವರೆಗೂ ಕೂಡ ಏನು ಅರ್ಥ ಅಂದ್ರೆ ವಿಷಯ. ಗೀತಾಶಾಸ್ತ್ರದ ಅರ್ಥ ಏನೋ ಆತ್ಮಜ್ಞಾನವೇ. ಆತ್ಮಜ್ಞಾನ ಇದಕ್ಕೆ ಟಾಪಿಕ್ಕು. ಜ್ಞಾನಕ್ಕೆ ವಿಷಯ ಬ್ರಹ್ಮ, ಶಾಸ್ತ್ರಕ್ಕೆ ವಿಷಯ ಜ್ಞಾನ. ಶಾಸ್ತ್ರದಿಂದ ಜ್ಞಾನ ಉಂಟಾಗಿ ಜ್ಞಾನದಿಂದ ಬ್ರಹ್ಮ ಗೊತ್ತಾಗತ್ತೆ. ಜ್ಞಾನ ಮೊದಲು, ಆಮೇಲೆ ಬ್ರಹ್ಮದ ಅನುಭವ. ಹಾಗಾಗಿ ಇಡೀ ಗೀತಾಶಾಸ್ತ್ರಾರ್ಥಕ್ಕೆ ವಿಷಯ ಟಾಪಿಕ್ಕು ಏನು ಅಂದ್ರೆ ಜ್ಞಾನ. ಆ ಜ್ಞಾನವನ್ನೆಲ್ಲ ಹೇಳಿ ಮುಗಿಸಿ ಉಪಸಂಹಾರ ಮಾಡಿ, ಏನೋ ಕನ್ಕ್ಲೂಷನ್ ಮಾಡಿ, ಎಲ್ಲಿ ವಿಶೇಷತಃ ಅಸ್ಮಿನ್ ಅಧ್ಯಾಯ ಅಂತ್ಯಚ, ಈ ಅಧ್ಯಾಯದ ಕೊನೆಯಲ್ಲಿ ಈ ಬುದ್ಧ ವಿಶುದ್ಧಯ ಯುಕ್ತೋ ಸತ್ಯಾತ್ಮ ನಿಮೆ, ಅಲ್ಲಿಂದ ತತ್ವ ವಿಚಾರನ್ನೇ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಂಭಾಷಿತ ಅಂತ ತತ್ವಜ್ಞಾನ ವಿಚಾರವನ್ನ ಬ್ರಹ್ಮನಿಷ್ಠ ಭಕ್ತ್ಯಾ ಮಾಮ ಅಭಿಜಾನಾತಿ ಯಾವಾನಿಷ್ಠ ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾ ಪ್ರೋದಿಮೋದಮಿ ನಮಾಸೇ ನಿಮೆ ಕೌಂತೆಯ ನಿಷ್ಠಾ ಜ್ಞಾನಸ್ಯ ಯಾ ಪರ ಇತ್ಯಾದಿ ಈ ಶ್ಲೋಕಗಳಿಂದ ವಿಶೇಷವಾಗಿ ಸ್ಪೆಸಿಫಿಕ್ ಆಗಿ ಒಂದು ಎಕ್ಸ್ಟ್ರಾರ್ಡನರಿ ಆಗಿ ಈ ಅಧ್ಯಾಯದಲ್ಲಿ ಗೀತಾಶಾಸ್ತ್ರಾರ್ಥವನ್ನು ಹೇಳಿ ಉಪಸಂಹಾರ ಮಾಡಿ, ಯಾತಕ್ಕೆ ಮಾಡಿದ್ರು? ಶಾಸ್ತ್ರಾರ್ಥವು ಇದೇ ಗಟ್ಟಿ ಮಾಡಕ್ಕೆ. ಉಪಕ್ರಮದಲ್ಲಿ ಜ್ಞಾನ ವಿಚಾರ ಹೇಳಿ, ಮಧ್ಯ ಮಧ್ಯದಲ್ಲೂ ಜ್ಞಾನ ವಿಚಾರ ಹೇಳಿ, ಉಪಸಂಹಾರದಲ್ಲೂ ಜ್ಞಾನ ವಿಚಾರ ಹೇಳಿದ್ರೆ ಏನ್ ತೀರ್ಮಾನ ಆಯ್ತು? ಭಗವದ್ಗೀತೆಗೆ ಜ್ಞಾನವೇ ಪ್ರಧಾನ ಅಂತಾಯ್ತು. ಉಪಕ್ರಮ ಮತ್ತು ಅಭ್ಯಾಸ, ಉಪಸಂಹಾರ. ಉಪಸಂಹಾರ, ಉಪಕ್ರಮ, ಅಪೂರ್ವತ, ವಿಧಿ, ಅರ್ಥವಾದ ಇತ್ಯಾದಿವು ಆಮೇಲೆ. ಜ್ಞಾನಕ್ಕೆ ಅರ್ಥವಾದ ಉಂಟು, ಏನಂತೆ ಸಬುದ್ಧಿಮಾನ್ ಮನುಷ್ಯೇಶು ಸಂಯುಕ್ತ ಕೃತ್ಸಕರ್ಮ ಕೃತ, ಇದು ಜ್ಞಾನಕ್ಕೆ ಅರ್ಥವಾದಗಳು. ಫಲ ಅದು ಜ್ಞಾನಂ ಲಬ್ಧ್ವಾ ಪರಾಂಶ ಅರ್ಥವಾದ ಆಗಲ್ಲ ಅಂತ ಅರ್ಥ ಅಲ್ಲ, ಅದು ತಾತ್ಪರ್ಯವಲ್ಲ. ಜ್ಞಾನದ ಹೊಗಳಕ್ಕೋಸ್ಕರವಾಗಿ ಜ್ಞಾನ ಇಂಥ ಮಹತ್ತರ ಫಲದ್ದು ಅಂತ ಹೇಳಿ ಜ್ಞಾನ ಕಡೆ ಬರ್ರಿ, ಆತ್ಮಜ್ಞಾನ ಪಡ್ಕೊಳ್ಳಿ ಅಂತ ಹೇಳೋಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಧ್ಯ ಮಧ್ಯ ಅರ್ಥವಾದ ಹೇಳಿದೆ. ಆದರೆ ಉಪಕ್ರಮದಲ್ಲಿ ಅಶೋಚಾರದಲ್ಲಿ ಜ್ಞಾನವನ್ನು ಹೇಳಿ, 7, 4ರಿಂದ ಅಲ್ಲಿ ಜ್ಞಾನವನ್ನು ಹೇಳಿ, ಕೊನೆಗೆ ತತ್ವಜ್ಞಾನ ಹೇಳಿ ಉಪಸಂಹಾರ ಮಾಡೋದ್ರಿಂದ ಇದು ಶಾಸ್ತ್ರಾರ್ಥ ದೃಢವಾಯಿತು. ಶಾಸ್ತ್ರಾರ್ಥಸ್ಯ ದಾರ್ಢ್ಯಾಯ, ಶಾಸ್ತ್ರಾರ್ಥವು ದೃಢವಾಗಲಿ ಎನ್ನುವುದಕ್ಕೋಸ್ಕರವಾಗಿ ಸಂಕ್ಷೇಪವಾಗಿ ಉಪಸಂಹಾರ ಮಾಡಿ, ಈಗ ಈ ಶಾಸ್ತ್ರಾರ್ಥವನ್ನು ಯಾರಿಗೆ ಕೊಡಬೇಕು ಅಂತ ಇವಾಗ ಚರ್ಚೆ. ಸಂತೇರು ಹೇಳೋದಾ, ಯಾರಿಗಾಯ್ತು ಅವ್ರಿಗೆ ಹೇಳೋದಾ, ಅಥವಾ ಕೆಲವು ಸ್ಪೆಷಲ್ ಆಗಿರ್ತಕ್ಕಂತಹ ಶಿಷ್ಯರಿಗೆ ಮಾತ್ರ ಹೇಳೋದಾ, ಏನು ಇದಕ್ಕೆ ಕ್ವಾಲಿಫಿಕೇಶನ್ ಏನು? ಈ ಭಗವದ್ಗೀತಾ ಶಾಸ್ತ್ರಾರ್ಥವನ್ನ ಸ್ವೀಕಾರ ಮಾಡೋದಕ್ಕೆ ಕ್ವಾಲಿಫಿಕೇಶನ್, ಯಾವ ಒಂದು ಯೋಗ್ಯತೆ, ಅದನ್ನು ಹೇಳ್ಬೇಕು. ಶಾಸ್ತ್ರಾರ್ಥಕ್ಕೆ ಒಂದು ಸಂಪ್ರದಾಯ. ಸಂಪ್ರದಾಯ ಅಂದೇನೋ ಸಂಪ್ರದಾಯ ಅಂದ್ರೆ ಉಪದೇಶ ಮಾಡುವ ಒಂದು ಪರಂಪರೆ. ಯಾವ ರೀತಿ ಯಾರಿಗೆ ಹೇಗೆ ಉಪದೇಶ ಮಾಡಬೇಕು ಅಂತ ಒಂದು ಪರಂಪರೆ ಇದೆ. ಆ ಪರಂಪರೆಯನ್ನ ಹೇಳುವುದಕ್ಕೋಸ್ಕರವಾಗಿ ಅದಕ್ಕೊಂದು ವಿಧಿನ ನಿಯಮ.
ಶಾಸ್ತ್ರ ಅಂದ್ರೆ ಗೀತೆ, ವೇದ ಅದು ಗೀತೆ, ಅದಕ್ಕೆ ಸಂಪ್ರದಾಯ ಅಂದ್ರೆ ಪರಂಪರೆ. ಅದು ಯಾರು ಹೇಳ್ಬೇಕು ಅನ್ನೋ ನಿಯಮವೇ ವಿಧಿ. ಅದನ್ನ ಭಗವಂತ ಇಲ್ಲಿ ಹೇಳ್ತಾನೆ, ನೋಡು ಅರ್ಜುನ, ಇದುವರೆ ನನಗೆ ಇದು ಹೇಳ್ಕೊಟ್ನಲ್ಲ, ಇದನ್ನು ಯಾರಿಗಾಯ್ತು ಅವ್ರಿಗೆ ಹೇಳ್ಬೇಡ, ಹೇಳ್ಕೂಡ್ದು. ಯಾರ್ಯಾರು ಹೇಳ್ಬಾರ್ದು? ಇದಂತೇನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಚಾ ಶುಶ್ರೂಷವೇ ವಾಚ್ಯಂ ನಚ ಮಾಂ ಯೋಭ್ಯಸೂಯತಿ. ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಚಾ ಶುಶ್ರೂಷವೇ ವಾಚ್ಯಂ ನಚ ಮಾಂ ಯೋಭ್ಯಸೂಯತಿ. ಇದಂ ತೇ ನ ಅತಪಸ್ಕಾಯ ನ ಅಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯಃ ಅಭ್ಯಸೂಯತಿ. ಇದಂ ತೇ ಯದ್ ಉಕ್ತಂ, ಇದಂ ಈ ಜ್ಞಾನವನ್ನ ನಿನಗೆ ಹೇಳಿದ್ನಲ್ಲ ಅರ್ಜುನ, ಯಜ್ಞಾನಂ ತೇ ಇದಂ ಯದಿದಂ ಜ್ಞಾನಂ ತೇ ತುಭ್ಯಂ ಉಕ್ತವಾನ್ ಅಂತ. ಯಾವ ಈ ಜ್ಞಾನವನ್ನ ನಾನು ನಿನಗೆ ಹೇಳಿದೀನೋ, ಈ ಜ್ಞಾನವನ್ನ ತಪಸ್ಸು ಮಾಡದೆ ಇದ್ದವನಿಗೆ ಹೇಳಬೇಡ. ಇವಾಗ ನೀವು ಎಲ್ಲಿದ್ದೀರಾ? ತಪಸ್ ಮಾಡಿದ್ದೀರಾ? ನೋಡ್ಕೋಬೇಕು, ಎದೆ ಮುಟ್ಟು ನೋಡ್ಕೊಳ್ಳಿ. ತಪಸ್ ಮಾಡಿದ್ದೀನಿ ಅಂತಂದ್ರೆ ಯು ಕ್ಯಾನ್ ಸಿಟ್ ಫ್ರಂಟ್ ಆಫ್ ಮೈ, ಫ್ರಂಟ್ ಆಫ್ ಮೀಯ ನನ್ನ ಮುಂದೆ ಕೂರ್ಬೋದು ಅಂತ ಇದ್ದಾರೆ. ತಪಸ್ ಮಾಡಿದ ಮಾತ್ರ ಪಾಠ ಕೂರ್ರಿ ಅಂತ ಇದ್ದಾರೆ ಒಂದು. ಆಮೇಲೆ ಭಕ್ತನಾಗದೇ ಇದ್ರೆ ಅವನಿಗೆ ಹೇಳ್ಬೇಡ. ಭಕ್ತನು ಅಂದೇನೋ ಸುಮ್ಮನೆ ಕಾಳ ಕೊಟ್ಬಿಟ್ಟ ಭಕ್ತ ಅಂತ ಹೇಳ್ತಿಲ್ಲ. ಎಲ್ಲವನ್ನು ಬಿಟ್ಟು ಅವನೇ ಬೇಕು ಅನ್ನೋ ತೀವ್ರ ತಹತಹತೆ ಇಲ್ಲದೆ ಇದ್ದವನಿಗೆ ಹೇಳ್ಬೇಡ. ಇಲ್ಲಿ ಭಕ್ತ ಅಂದ್ರೆ ಸನ್ಯಾಸಿಯನ್ನೇ ಭಕ್ತ ಅನ್ನೋದು. ಸಮಸ್ತವನ್ನು ತೊರೆದು ಪರಮಾತ್ಮನೇ ಬೇಕು ಅಂತ ಹೇಳಿ ತದೇಕನಿಷ್ಠನಾಗಿ ಪರಮಾತ್ಮನಿಗಾಗಿ ಯಮೇ ವೈಷಮೂಸೆ ಅದ ಅಂತ ತಹತಹತೆ ಇಟ್ಕೊಂಡವನು ಭಕ್ತ. ಅದಿಲ್ಲದವನಿಗೆ ಹೇಳಬೇಡ. ಆಮೇಲೆ ನಚ ಅಶ್ರೂಷವೇ ಅಂದ್ರೆ ಶುಶ್ರೂಷೆ ಮಾಡದೆ ಇದ್ದವ್ರು ಹೇಳ್ಬೇಡ. ಶುಶ್ರೂಷೆನೇನೋ ಸೇವೆ ಮಾಡದೆ ಇದ್ದವನಿಗೆ ಯಾರಿಗೂ ಹೇಳಕ್ಕಾಗಲ್ಲ. ಈ ಎಲ್ಲ ಅಯೋಗ್ಯ. ಒಬ್ರು ನನ್ನ ಮಾತು ಕೇಳೋರಿಲ್ಲ ಇಲ್ಲಿ ಏನಾದ್ರು. ಗುರು ಶುಶ್ರೂಷೆ ಮಾಡದೆ ಇದ್ರೆ ಹೇಳ್ಬೇಡ ಅಂತ ಅಂದ್ಬಿಟ್ರೆ 90% ತಗೊಂಡೋದು. ಒಬ್ರು ಯಾರು ಮನೆಯಿಂದ ಬೇಕಾದ್ರೆ ಕೇಳ್ತೀವಿ ಹೊರದು ಗುರು ಸೇವೆ ಮಾಡ್ಕೊಂಡು ಅಲ್ಲಿದ್ದು ಬೈಸ್ಕೊಂಡು ಹೇಳ್ಸ್ಕೊಂಡು ಅದೇಯಪ್ಪ ನಮ್ಗೆ ಬೇಡಪ್ಪ. ಮನೇಲೆ ಪಕ್ಕದಲ್ಲಿ ಒಂದಲ್ಲಿ ಒಂದು ಬೌಲಲ್ಲಿ ಒಂದು 50 ಬಾದಾಮಿ, ಇನ್ನೊಂದು ಬೌಲಲ್ಲಿ ಒಂದು 50 ಹುರಿದಿರುವಂತ ಗೋಡಂಬಿ, ಚಿಪ್ಸು ಎಲ್ಲ ಇಟ್ಕೊಂಡು ಪಕ್ಕದ ಬಾಯಿ ಹಾಕೊಂಡು ವೇದ ಅಂತಾನು ಕೇಳ್ತೀವಿ, ಬೇಕಾದ್ರೆ ಕೇಳ್ತೀವಿ ಹೊರದು ಗುರು ಸೇವೆ ಮಾಡ್ಕೊಂಡು ಕೇಳ್ಬೇಕು ಅಂದ್ರೆ ಬಹಳ ಕಷ್ಟ. ನಚ ಶುಶ್ರೂಷವೇನು ಶೋಚಮಿಚ್ಛಾ ಶುಶ್ರೂಷ. ಗುರುಗಳ ಮಾತನ್ನು ಕೇಳೋದು ಅಂದ್ರೆ ಏನೋ ಅದಂತೆ ನಡ್ಕೊಳ್ಳೋದು, ಅದಂತೆ ಇರೋದು. ಇಲ್ಲಿ ಎಪ್ಸಿದೆ ಮತ್ತೆ ಒಳಗೆ ಹೋಗಿ ಮಲ್ಕೊಳ್ಳೋದು, ಮಲ್ಕೊಂಡ್ಬಿಟ್ಟು ಮತ್ತೆ ನೀರು ಹಾಕಿದ ಮೇಲೆ ಹೇಳೋದು, ಮತ್ತೆ ಒರೆಸ್ಕೊಂಡು ಮತ್ತೆ ಮಲ್ಕೊಳ್ಳೋದು ನಿಂತರ. ಅದೇ ನಿಂತರ ಅದೇ ಕಷ್ಟನೇ. ಶುಶ್ರೂಷೆ ಇದೆ ಇದು ಬಹಳ ಕಷ್ಟ. ಬಹಳ ಕಷ್ಟಪ್ಪ. ಶುಶ್ರೂಷೆ ಮಾಡದೆ ಇದು ಬಹಳ ಹೆಚ್ಚಿನ ಕೆಲಸ ಇದು. ಗುರು ಶುಶ್ರೂಷೆ ಮಾಡದೆ ಇದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿದಲ್ಲ ದಾಸರು. ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಗುರುಗಳು ಸಾಕ್ಷಾತ್ ಓಡಾಡುವ ಪರಮಾತ್ಮ ಅಂದ್ಕೊಂಡು ಸಮಸ್ತವನ್ನು ಬಿಟ್ಟು ಅಲ್ಲೇ ಕೂರ್ಬೇಕು. ಉಪಕರ್ಮನೂ ಬೇಡ, ಗಣಪತಿ ಗೌರಿ ಹಬ್ಬನೂ ಬೇಡ, ಏನಯ್ಯ ಎಂಥದ್ದು ಬೇಡ. ಗುರು ಮುಂದೆ ಇದ್ದು ಬಿಟ್ರೆ ಅದೇ ಎಸ್ ದೇವರ ಯಾರ ವರಮಹಾಲಕ್ಷ್ಮಿ ಬೇಡ, ಗೋಕುಲಾಷ್ಟಮಿ ಬೇಡ, ಬೇಡ. ಗುರು ಇದ್ಬಿಟ್ರೆ ಸಮಸ್ತ ತೀರ್ಥಗಳು, ಸಮಸ್ತ ದೇವತೆಗಳು, ಸಮಸ್ತ ಲೋಕಗಳು ಗುರುಗಳಲ್ಲಿ ಇದ್ಬಿಟ್ಟಿದೆ. ಹಾಗಾದ್ರೆ ತಂದೆ ಸಾಕು ಜನರು. ಇನ್ನು ಭಗವಂತನ ಅಸೂಯೆ ಪಡೋರು, ಓ ಭಗವಂತ ನನ್ನನ್ನು ಪೂಜಿಸು, ನನ್ನನ್ನು ಆರಾಧನೆ ಮಾಡಿ, ಮನ್ಮನಾಭೋ ಮದ್ಭಕ್ತೋ ಬದ್ಧೋ ಅಯ್ಯೋ ಅಂತ ಏನ್ ಮಾಡ್ತಾನೆ ಹೇಳ್ತಾನೆ. ಎಲ್ಲರೂ ತನ್ನ ಕಡೆ ಹೇಳ್ಕೊಳಕ್ಕೆ ಏನೇನೋ ಮಾಡ್ತಾನೆ ಅಂತ ಹೇಳಿ ಭಗವಂತನ ಅಸೂಯೆ ಪಡೋದು. ಇನ್ನೊಂದು ಭಗವಂತನ ಅಸೂಯೆ ಪಡೋದು ಅಂದ್ರೆ ಭಗವದ್ಯುಕ್ತವಾದ ಮಾರ್ಗವನ್ನ ಅನುಸರಣೆ ಮಾಡೋದು ಅಸೂಯೆಯೇ. ವರ್ಣಾಶ್ರಮ ಧರ್ಮವನ್ನ ಯಾರ್ಯಾರು ಫಾಲೋ ಮಾಡಲ್ಲ ಅವರೆಲ್ಲ ಜಲಸಿ ಉಳ್ಳವರು ಪರಮಾತ್ಮನಲ್ಲಿ. ಯಾಕೆ ಹೇಳೋ? ಪರಮಾತ್ಮನ ವಾಣಿ ಶಾಸ್ತ್ರ ಅನ್ನೋದು. ಪರಮಾತ್ಮನ ವಾಣಿಯಾಗಿರೋ ಶಾಸ್ತ್ರಕ್ಕೆ ನಾವು ಗೌರವ ಕೊಡ್ಲಿಲ್ಲ, ಮರ್ಯಾದೆ ಕೊಡ್ಲಿಲ್ಲ, ಫಾಲೋ ಮಾಡ್ಲಿಲ್ಲ ಅಂದ್ರೆ ಯು ಆರ್ ಹೇಟೆಡ್ ಭಗವಾನ್. ಭಗವಂತನ ತಿರಸ್ಕಾರ ಮಾಡಿದೆ, ನಿಂಗೆ ಭಗವಂತನ ಗೌರವ ಇಲ್ಲ, ಪ್ರೀತಿ ಇಲ್ಲ. ಅಪ್ಪ ಹೇಳಿದಂತ ಮಾತು ಕೇಳಿಲ್ಲ ಅಂದ್ರೆ ಅಪ್ಪನಿಗೆ ಬೇಜಾರಾಗತ್ತ, ಸಂತೋಷ ಆಗತ್ತಾ? ಮತ್ತೆ ಅಪ್ಪನ ಮೇಲೆ ಭಾರಿ ಗೌರವ ಪ್ರೀತಿ ಇದೆ. ಅಪ್ಪನ ಹೇಳಿದ್ದು ಏನು ಮಾಡಲ್ಲ ಅಂದ್ರೆ ಅಂತ ಪ್ರೀತಿ.
ಭಗವಂತನ ಅಸೂಯೆ ಪಡೋದು ಅಂದ್ರೆ ಉಪಾಧಿ ರೂಪದಿಂದಿರುವ ಪರಮಾತ್ಮನನ್ನೂ ತಿರಸ್ಕಾರ ಮಾಡೋದು, ಭಗವಂತನ ವಾಣಿ ರೂಪವಾಗಿರುವ ಶಾಸ್ತ್ರ ವೇದ ಸಂಪ್ರದಾಯವನ್ನೂ ತಿರಸ್ಕಾರ ಮಾಡೋದು, ಇದೆಲ್ಲವೂ ಭಗವಂತನ ತಿರಸ್ಕಾರ. ಇವನಿಗೂ ಹೇಳ್ಬೇಡ ಅಂತ ಇದ್ದಾರೆ. ಯಾರೋ ಕೃಷ್ಣನೇ ಹೇಳ್ತಿದೆ. ಇದಂ ಮುಂಚೆ ಶಾಸ್ತ್ರ ಬರೀ ಒಬ್ರು ಮಾತ್ರ ಬ್ರಾಹ್ಮಿನ್ಸ್ ಮಾತ್ರನೇ ಹೇಳ್ಬೇಕು ಅಂತ ಹಂಗೇನೋ ಇರ್ತಿತ್ತು ಅನ್ಸುತ್ತೆ ಅಲ್ವಾ ತುಂಬಾ ದಿನದ ಹಿಂದ್ಗಡೆ. ಹೌದಾ ಗುರುಗಳೇ? ಯಾರಿಗೊಬ್ರಿಗೆ ಅಂತ ಅಣ್ಣ ಹಾಗೇನಿಲ್ಲ, ವಿಚಾರ ಎಲ್ರಿಗೂ ಇತ್ತು, ಬ್ರಾಹ್ಮಣರಿಗೆ ಯಾವಾಗ್ಲೂ ಇರ್ಲಿಲ್ಲ. ಯಾಕೆಂದ್ರೆ ಧರ್ಮವ್ಯಾಧಾದಿಗಳೆಲ್ಲ ಮಹಾಜ್ಞಾನಿಗಳಾಗಿದ್ರಲ್ಲ, ವಿದುರ ಧರ್ಮವ್ಯಾಧಿಗಳೆಲ್ಲ ಶೂದ್ರ. ಹೌದಾ? ಓಕೆ. ಹೆಂಗೆ ಅದು ಎಲ್ಲರಿಗೂ ಅರ್ಥ ಆಗಲ್ವಲ್ಲ ಗುರುಗಳೇ? ಅದ್ ಹೆಂಗೆ ಅದು ಬ್ರಾಹ್ಮಣರು ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಅದು ನಿಜ ಅಲ್ಲ ಅದು ಒಪ್ಕೊಂಡೆ. ಆದ್ರೆ ನಾನ್ ಹೇಳ್ತಾ ಇರೋದು ಎಲ್ಲರಿಗೂ ಅರ್ಥ ಆಗೋಂತೆ ಅವ್ರ ಲೆವೆಲ್ಗೆ ಅದು ಕರೆಕ್ಟ್ ಆಗಿ ಅರ್ಥ ಮಾಡಿಸ್ಬೇಕು. ಅಲ್ಲೇ ಅರ್ಥ ಆಗೋದಕ್ಕೆ ಸಾಧನೆ ಮಾಡ್ಬೇಕು. ಕರ್ಮಯೋಗಾದಿಗಳನ್ನ ಚೆನ್ನಾಗಿ ಮಾಡಿ ಭಗವದ್ಭಕ್ತಿ ಇಟ್ಕೊಂಡು ಅಂತರ್ಮುಖತೆ ಇಟ್ಕೊಂಡು ವಿಷಯ ವೈರಾಗ್ಯ ಇಟ್ಕೊಂಡ್ರೆ ಎಲ್ಲ ಅರ್ಥ ಆಗತ್ತೆ. ಭೋಗಾಸಕ್ತಿ ಇದ್ದು ಕರ್ಮಯೋಗ ಮಾಡ್ದೇನೆಯೇ ಯಾವುದೇ ಒಂದು ಭಗವದ್ಭಕ್ತಿ ಇಟ್ಕೊಳ್ದೆ ಹೋದ್ರೆ ಬುದ್ಧಿ ಸ್ಥೂಲವಾಗತ್ತೆ. ಆವಾಗ ಏನು ಸೂಕ್ಷ್ಮ ವಿಚಾರ ಹಿಡಿಯೋದಿಲ್ಲ. ಭಗವಂತನ ಪ್ರೇಮ ಹೆಚ್ಚಬೇಕು. ಆಮೇಲೆ ಮಾಡುವ ಕರ್ಮವನ್ನ ಈಶ್ವರಾರ್ಪಣ ಬುದ್ಧಿಯ ಫಲಾಪೇಕ್ಷೆಗೆ ಮಾಡಬೇಕು. ಆಮೇಲೆ ನಮಗೆ ಅಂತರ್ಮುಖತೆ ಬೆಳೆದಾಗಿ ತತ್ವ ವಿಚಾರ, ಮಹಾತ್ಮರ ಸಹವಾಸ, ಇದು ಸಜ್ಜನರ ಸಹವಾಸ, ಸತ್ಸಂಗ ಚೆನ್ನಾಗಿ ಒಬ್ರೊಬ್ರು ಒಂದೊಂದ್ ಲೆವೆಲ್ ಅಲ್ಲಿ ಹೇಳ್ಬೇಕು. ಕರ್ಮ ಹೇಳ್ತಾರೆ ಗೃಹಸ್ಥರಿಗೆ ಅವ್ರ ಮನೆ ಕೆಲಸ ಮಾಡ್ಕೋಬೇಕು, ಅವ್ರಿಗ್ ಒಂಥರ ಹೇಳ್ಬೇಕು, ಸನ್ಯಾಸ ಹೇಳ್ಬೇಕು. ಅದ ಗುರು ಹೇಳ್ತಾರೆ. ಅದು ಹೇಳೋ ಹೇಗೆ ಯಾರಿಗೆ ಅನ್ನೋದು ಗುರು ಬಿಟ್ಟಿದ್ದು. ನಮ್ ಕ್ವಾಲಿಫಿಕೇಶನ್ ನಾವು ಮುಂಚೆ ಸಂಪಾದನೆ ಮಾಡ್ಕೋಬೇಕು. ಆಮೇಲೆ ಗುರು ಯಾರಿಗೆ ಹೇಳ್ತಾರೆ ಏನನ್ನ ಹೇಳ್ತಾರೆ ಅವ್ರು ಬಿಟ್ಟಿದ್ದು. ನಾವು ಕ್ವಾಲಿಫಿಕೇಶನ್ನೇ ಡೆವಲಪ್ ಮಾಡ್ಕೊಳ್ದೆ, ಅದನ್ನ ಬಿಲ್ಟಪ್ ಮಾಡ್ಕೊಳ್ದೆ. ಕ್ವಾಲಿಫಿಕೇಶನ್ ನಾವು ಡಲ್ ಆಗಿ ಫೇಲ್ ಆದ್ರೆ ಏನ್ ಪ್ರಯೋಜನ? ಅದು ಬಿಲ್ಟಪ್ ಮಾಡ್ಕೋಬೇಕು. ಚೆನ್ನಾಗಿ ಕ್ವಾಲಿಫಿಕೇಶನ್ ಚೆನ್ನಾಗಾಗಬೇಕು. ನಮ್ಮಲ್ಲಿ ಶಬದಮಾದಿ ಗುಣಗಳು, ಸತ್ಯ ಅಹಿಂಸೆ ಬ್ರಹ್ಮಚರ್ಯಾದಿಗಳು, ಅಂತರ್ಮುಖತೆ, ಭಗವದ್ಭಕ್ತಿ ಇದೆಲ್ಲ ಚೆನ್ನಾಗಿ ಬೆಳಿಬೇಕು. ಅವಾಗ ಆಟೋಮೆಟಿಕ್ ಗುರುಗಳಿಗೆ ಇವನಿಗೆ ಇನ್ನೊಂದು ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಯಾಕಂದ್ರೆ ಗುರುಗಳಿಗೂ ನಮಗೂ ಎಲ್ಲರಿಗೂ ಆತ್ಮನಾಗಿರೋನು ಭಗವಂತನೇ. ಭಗವಂತನೇ ನಮ್ಮಲ್ಲಿರತಕ್ಕ ಯೋಗ್ಯತೆ ನೋಡಿ ಗುರುಗಳಿಗೆ ತಕ್ಕಂತಹ ಪ್ರೇರಣೆ ಕೊಡ್ತಾನೆ. ಈ ರೀತಿ ಹೇಳೋದು ನಿಮ್ಗೆ ಅರ್ಥ ಆಗತ್ತೆ ಅಂತ. ಎಲ್ಲರಿಗೂ ಮೂಲ ಪ್ರೇರಕ ಅವನೇ ತಾನೇ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ, ಆದಿ ಪುರುಷನಾದ ಪರಮಾತ್ಮನೇ ಶರಣ ಹೊಂದಿದ್ದೇನೆ. ಇದನ್ನೇ ಜಪ ಇಟ್ಕೋಬೋದ. ಇದು ಓಂ ನಮಃ ಶಿವಾಯ ಅಂತ ಜಪ ಮಾಡೋ ಹಾಗೆ, ಅದು ಶ್ರೀರಾಮ್ ಜಯರಾಮ್ ಜಯರಾಮ್ ಜಯ ಹಾಗೆ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ಎಷ್ಟಕ್ಷರ ಇದು? ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ, ಏಕಾಶಾಕ್ಷರಿ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ, ಏಕಾಶಾಕ್ಷರಿ ಇದು ಮಂತ್ರ. ಇದನ್ನೊಂದು ಕೋಟಿ ಜಪ ಮಾಡಿ ಯಾಕೆ ಜ್ಞಾನ ಆಗಲ್ಲ ಹೇಳಿ? ಖಂಡಿತ ಜ್ಞಾನ ಆಗುತ್ತೆ. ಅರ್ಥ ಸಮೇತ ಮಾಡಬೇಕು. ಆ ಆದಿಪುರುಷನಾದ ಜಗತ್ತಿಗೆ ಮೂಲ ಕಾರಣ ಆಗಿರುವ ಆ ಭಗವಂತನನ್ನೇ ಶರಣ ಹೊಂದಿದ್ದೇನೆ, ನನ್ನದೇನೂ ಇಲ್ಲ, ನಾನು ಯಾವುದೂ ಅಲ್ಲ, ಸಮಸ್ತವೂ ಅವನದೇ ಅಂತೇಳಿ ಪೂರ್ಣ ಶರಣಾಗತಿ ತಂದ್ಕೊಂಡ್ಬಿಟ್ರೆ ಯು ಆರ್ ಗೆಟ್ ಆನ್, ಈ ಗೆದ್ವಿ ನೀವು. ಅದು ಅಹಂಕಾರ ಅಭಿಮಾನ ಬಿಡಲ್ಲ. 12 ಅಕ್ಷರ ಇಲ್ಲಪ್ಪ. ಚಾಜ್ಯಂ ಚಾ ಅದಿಲ್ಲ, ಚಾಜ್ಯಂ ಗುರು ಅಷ್ಟೇ. ತ ಮೇ ಹೇಳಲ್ಲ, ತ ಮೇ ವ ಚಾಜ್ಯಂ ಚಾಜ್ಯಂ ಹೇಳ್ತೀಯ ಶಕನ? ಏನೇನ ಇದು ಶಬ್ದಶಾಸ್ತ್ರ ಇದೇ ನಾನು ಎರ್ಸಿಕೊಟ್ಟದ. ಗುರುಗಳು ಏನಾಗದ? ಗುರು 2 ಅಕ್ಷರ ಅದ. ದಾಟ್ಬಿಡದೆ. ಅಯ್ಯೋ ಬಹಳ ಕಷ್ಟಪ್ಪ. ಯಾಕೆ ನಮ್ ಭಗವಂತ ಇಷ್ಟು ದೊಡ್ಡ ಶಿಷ್ಯ ಕೊಟ್ಬಿಟ್ಟ? ನಾನೇನೋ ಪಾಪ ಮಾಡಿದೀನಿ ಕಾಣ್ತಿ ಜನ್ಮಾಂತರದಲ್ಲೇ. ಭಗವಂತ ಅರಸಿಕೆ ಕವಿತ್ವ ನಿವೇದನಂ ಇತರ ಕಷ್ಟ ಶತಾನಿ ಯಥೇಚ್ಛಂ ವಿತರತಾನಿ ಸಹೇ ಚತುರಾನನ ಅರಸಿಕೇಶು ಕವಿತ್ವ ನಿವೇದನಂ. ತೋಟಕಾಚಾರ್ಯ ತರ ಬೆಸ್ಟ್ ಶಿಷ್ಯ ಆಗ್ಬಿಡ್ತಾರೆ ನೋಡಿ. ಹಂಗೆ ನೋಡ್ತಾ ಇವ್ರಿ, ಅವರೇ ಬೆಸ್ಟ್ ಶಿಷ್ಯ ಆಗ್ಬಿಡ್ತಾರೆ. ಇವರು ಇಲ್ಲೇ ಒಂದ್ ಕಾಲ ಸಿಟಿಗೆ ಇಟ್ಟಾಯ್ತು. ಸಿಟಿ MG ರೋಡು ಇದು ರೋಡ್ ಆ ಕಡೆ ಇಟ್ಟಾಯ್ತು ಅವರು. ಇನ್ನೊಂದ್ ಇದಾದ್ಮೇಲೆ ತರಬೇಕಟ್ಟು ಕಟ್ಟು ಇದ್ರ ಕಡೆ ಹೊರಟ್ರು ಗೊತ್ತು. ದಿನ 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 5000 ರೂಪಾಯಿ.
ಇನ್ನೆಲ್ಲ ಬರೀ ಮದುವೆ ಮುಂಜಿ ಎಡವೆಟ್ಟು ಶ್ರಾದ್ದ ಇದು ಮಾಡಿಸ್ತಾ ಇರ್ತಾರೆ. ವೇದಾಂತಗಿನ್ ಬರಲ್ಲ. ಆಯ್ತು, ಇಲ್ಲಿರೋ ದಿವಸ ಆಗ್ಲಿ. ಇದಂ ಶಾಸ್ತ್ರಂ ತೇತವ ಹಿತಾಯ ಮಯಾ ಉಕ್ತಂ ಸಂಸಾರ ವಿಚ್ಛಿತ್ತಯೇ ಅತಪಸ್ಕಾಯ ತಪೋರಹಿತಾಯ ನವಾಚ್ಯಂ ಇದು ವ್ಯವಹಿತೇನ ಸಂಬದ್ಧತೆ. ಈ ಶಾಸ್ತ್ರವನ್ನ ನಿನ್ನ ಹಿತಕ್ಕಾಗಿ ನಾನು ಹೇಳಿದ್ದೀನಲ್ಲಪ್ಪ ಅರ್ಜುನ, ನಿನ್ನ ಹಿತಕ್ಕಾಗಿ ಹೇಳಿದ್ದು. ಅರ್ಜುನ ದುಃಖ ಕೊಡ್ತಾನೆ ಅಂತ ಹೇಳಿಲ್ಲ. ಅರ್ಜುನ ಪ್ರಾಪಗೇಂಡ ಮಾಡ್ತಾನೆ ಪರಮಾತ್ಮನ ಬಗ್ಗೆ, ಅದಕ್ಕಾಗಿ ಹೇಳಿಲ್ಲ. ಪಾದಪೂಜೆ ಮಾಡ್ತಾನೆ ಅಂತ ಹೇಳಿಲ್ಲ. ಏನಕ್ಕೆ ಹೇಳಿದ ಅರ್ಜುನಂಗೆ ಪರಮಾತ್ಮ? ಕಾರುಣ್ಯ ಪ್ರೇಮದಿಂದ ಹೇಳಿದ್ದೆ ಹೊರತು ಯಾವ ರಿಸಲ್ಟ್ ಇಟ್ಕೊಂಡಿಲ್ಲ, ಪ್ರತಿಫಲ ಇಟ್ಕೊಂಡಿಲ್ಲ ಪರಮಾತ್ಮ. ಏನಾಗ್ಬೇಕು ಅರ್ಜುನಿಂದ? ಪರಮಾತ್ಮ ಪರಿಪೂರ್ಣ, ಅವನು ಕೃತಕೃತ್ಯ, ಅವನು ಯಾರಿಂದಲೂ ಏನು ಆಗ್ಬೇಕಾಗಿಲ್ಲ. ಪ್ರೇಮ ಕಾರುಣ್ಯ ಒಂದೇ ಕಾರಣ ಹೇಳೋದಕ್ಕೆ. ಹಾಗಾಗಿ ನಿನ್ನ ಹಿತಕ್ಕಾಗಿ, ನಿನ್ನ ಮೇಲಿರುವ ಪ್ರೇಮಕ್ಕಾಗಿ, ಕಾರುಣ್ಯದಿಂದ ನಾನು ಈ ಒಂದು ಜ್ಞಾನವನ್ನ ಹೇಳಿದೆ. ಏನಕ್ಕಾಗಿ? ನಿನ್ನ ಸಂಸಾರ ವಿಚ್ಛಿತ್ತಿ ಆಗಲಿ. ಸಂಸಾರ ವಿಚ್ಛಿತ್ತಯೇ, ಸಂಸಾರ ಕತ್ತರಿಸೋಗಲಿ. ನಿನ್ನ ಹೆಂಡತಿ ಮಕ್ಕಳು ಸಾಯ್ಲಿಂದಲ್ಲ, ಸಂಸಾರ ವಿಚ್ಛಿತ್ತಿ ಹೆಂಡತಿ ಮಕ್ಕಳು ಸಾಯೋದು ಅನ್ಕೋಬೇಡಿ. ನಿನ್ನ ಕರ್ತೃತ್ವ ಭೋಕ್ತೃತ್ವ ಜನ್ಮ ಮರಣಾದಿತ್ವ ಶಿವವಾಯಾದಿಕೆ ಶೋಕಮೋಹಾದಿಗಳು ನಾಶವಾಗಲಿ ಅನ್ನೋಕ್ಕೋಸ್ಕರವಾಗಿ ಇದು ಹೇಳಿದೆ. ಅದನ್ನ ಅತಪಸ್ಕರಿಗೆ ಹೇಳ್ಬೇಡ. ಅತಪಸ್ಕರು ಏನೋ? ಇಂದ್ರಿಯ ಜಯವಿಲ್ಲದವನು. ತಪಸ್ಸೇನಿಲ್ಲ. ಅದು ಬಹಳ ಮೇಲ್ಮಟ್ಟಾಯ್ತು ಆರಂಭದ್ದು. ಮನಸ್ಸೇಂದ್ರಿಯಾಣಾಂಚ ಕೈಕಾಗ್ರಂ ಪರಮಂತಪಃ. ಇಂದ್ರಿಯ ಜಯ ಇಲ್ಲ, ಬರೀ ಎಲ್ಲೆಲ್ಲ ನೋಡ್ಕೊಂಡು ಹೋಗುತ್ತೆ. ಕಳ್ಳ ಕಣ್ಣು ಎಲ್ಲೆಲ್ಲ ಹೊಡ್ಕೊಂಡು ಹೋಗುತ್ತೆ, ಕದ್ದು ಮುಚ್ಚಿ ನೋಡುತ್ತೆ. ಹೋಗಿ ನೆಪ ಅಲ್ಲೇನೋ ಇದೆಲ್ಲ ತಪ್ಪಪ್ಪ. ಸಂಜಾನೆ ಅದೆಲ್ಲ ಒಟ್ಟಲ್ಲಿ ಹೇಳಿದೆ ನಿಂಗೆ ನೋಡ. ಯಾಕೆ ಹೇಳ್ತೀರ? ಅದೆಲ್ಲ ತಪ್ಪು. ಹಾಗೆಲ್ಲ ಇರಬಾರ್ದು. ನಮ್ಮ ನಡವಳಿಕೆ ಶುದ್ಧವಾಗಿರ್ಬೇಕು, ಪ್ಯೂರ್ ಆಗಿರ್ಬೇಕು. ಯಾವ ಕಾರಣಕ್ಕೂ ಇಂದ್ರಿಯದಲ್ಲಿ ನಾವು ಕಾಂಪ್ರಮೈಸ್, ಇಂದ್ರಿಯ ಜಯದಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು. ಇಂದ್ರಿಯ ಗೆಲ್ಲಬೇಕು, ಕಟ್ ಹಾಕ್ಬೇಕು. ಅವನು ಬಿಡೋಲ್ಲ, ಎಲ್ಲ ಹೋಗು ಬಿಡಲ್ಲ ಅಂತ ಹೇಳಿ. ಹಾಗೆ ತಪೋರಹಿತಾಯ ಅಂದ್ರೆ ಇಂದ್ರಿಯ ಜಯರಹಿತಾಯ ಕೆಲಸ. ಇಂದ್ರಿಯ ಜಯವಿಲ್ಲದೆ ಇದ್ದವನಿಗೆ, ಇಂದ್ರಿಯ ನಿಗ್ರಹವಿಲ್ಲದೆ ಇದ್ದವನಿಗೆ, ಅಂದ್ರೆ ಇಂದ್ರಿಯ ಉಪಲಕ್ಷಣ. ಇಂದ್ರಿಯ ಮನಸ್ಸು ಬುದ್ಧಿ ಇದರ ಕಂಟ್ರೋಲ್ ಇಲ್ಲ, ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂದ್ರೆ ಡೋಂಟ್ ಸೇ ಹಿಮ್. ಅವ್ನಿಗೆ ಹೇಳ್ಬೇಡ, ಅವನು ಇದು ಮಾಡ್ಬಿಡು, ರಿಜೆಕ್ಟ್ ಮಾಡ್ಬಿಡು, ಬೇಡ ಅಂತ ಹೇಳ್ಬಿಡು. ಇಂದ್ರಿಯ ಜಯ ಬಹಳ ಮುಖ್ಯ. ನಾವು ವಾಚ್ಯಂ ಇದು ವ್ಯವಹಿತ, ಅವನಿಗೆ ಹೇಳಬಾರ್ದು ಅಂತ ದೂರದಲ್ಲಿರುವ ವಾಚ್ಯಂ ಅನ್ನೋದ್ರಲ್ಲಿ ಅನ್ವಯ ಮಾಡ್ಕೊಳ್ಳಿ ಇದ್ರು. ಹಾಗೆ ತಪಸ್ವಿನೇಪಿ ಅಭಕ್ತಾಯ ಗುರುದೇವ ಭಕ್ತಿ ರಹಿತಾಯ ಕದಾಚನ ಕಸ್ಯಾಂಚಿದಪಿ ಅವಸ್ಥಾಯಾಂ ನ ವಾಚ್ಯಂ. ಜಿತೇಂದ್ರನ ಇದ್ದಾನೆ, ಅದು ಭಕ್ತನೇ ಆಗಿಲ್ಲ ಅಂತ ಆದ್ರೆ ಅವನಿಗೂ ಹೇಳ್ಬೇಡ ಅಂದರು. ಅವನೇನು ಬಹಳ ಇದು ಸೆಲ್ಫ್ ಕಂಟ್ರೋಲ್ ಇದೆ, ಇಂದ್ರಿಯ ನಿಗ್ರಹ ಮಾಡಿದ್ದಾನೆ, ಎಲ್ಲೆಲ್ಲ ಹೋಟ್ಲು ಹೋಗಲ್ಲ, ಸಿನಿಮಾ ಹೋಗಲ್ಲ, ಎಲ್ಲ ಸರಿ. ಆದ್ರೆ ಭಜನೆ ಭಕ್ತಿ ಪೂಜೆ ಮಾಡೋ ಅಂದ್ರೆ ಬೇಜಾರು ಅಂತಾನೆ, ಆಗಲ್ಲ ಅಂತಾನೆ. ಭಕ್ತನಾಗದೇ ಇದ್ದವನಿಗೆ ಅವನಿಗೆ ಎಂದಿಗೂ ಹೇಳ್ಬೇಡ ಅಂದ್ರೆ ಯಾವ ಅವಸ್ಥೆಯಲ್ಲೂ ಅವನಿಗೆ ದುಡ್ಡು ಕೊಡ್ತೀನಿ, ನಂಗೆ ಕಷ್ಟ ಸೇವೆ ಮಾಡ್ತೀನಿ, ಜ್ವರ ಬಂದಾಗ ಸೇವೆ ಮಾಡ್ತಾನೆ, ಬಡತನ ಇದ್ದೆ ದುಡ್ಡು ಕೊಡ್ತಾನೆ ಅಂತ ಹೇಳಿ ಅಂತ ಬಡತನ ಬಂದು ರೋಗ ಬಂದು ಹೇಳ್ಕೋಬೇಡ. ರೋಗ ಅನುಭವಿಸು, ಬಡತನ ಅನುಭವಿಸು, ಮಾತ್ರ ದುಡ್ಡು ಕೊಡ್ತಾನೆ ಸೇವೆ ಮಾಡ್ತಾನೆ ಅಂತ ಹೇಳ್ಬೇಡ ಅವನಿಗೆ. ಭಕ್ತನಲ್ಲದೆ ಹೋದ್ರೆ ಅವನನ್ನು ರಿಜೆಕ್ಟ್ ಹಿಮ್, ತಳ್ಬಿಡು ಅವನ್ನ, ಬೇಡ, ನೋ ಅಡ್ಮಿಷನ್ ಅಂತ ಹಾಕ್ಬಿಡು ಬೋರ್ಡು. ನಿಂಗೆ ಪರ್ಮಿಷನ್ ಇಲ್ಲ, ನೀನು ಭಕ್ತನಲ್ವೋ, ಪರಮಾತ್ಮ ಪ್ರೇಮ ಅಲ್ವೋ, ಭಗವನ್ ನಾಮೋಚ್ಚಾರಣೆ ಮಾಡಿದಾಗ ನಿನ್ನ ಕಣ್ಣಲ್ಲಿ ನೀರು ಬರಲಿಲ್ಲ ಅಂದ್ರೆ ಯುವರ್ ಯೂಸಸ್ ಫೆಲೋ, ನೀನು ದಂಡ. ನೀನು ಅಂತ ಭಗವಂತ ನಾರಾಯಣ ಸ್ಮರಣೆ ಮಾಡಿದಾಗ, ರಾಮಚಂದ್ರ ಸ್ಮರಣೆ ಮಾಡಿದಾಗ, ಆ ಶಿವ ದೇವಿ ಭಗವತಿ ದೇವಿ ಸ್ಮರಣೆ ಮಾಡಿದಾಗಲೂ ನಮ್ಮ ಕಣ್ಣಲ್ಲಿ ನೀರು ಬರಲಿಲ್ಲ, ನಮಗೆ ಆರ್ದ್ರತೆ ಬರಲಿಲ್ಲ, ನಮ್ಮ ಹೃದಯದಲ್ಲಿ ಹೊಸರ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ಜಿನುಗಬೇಕು ಏನೋ ನಮ್ಮ ಹೃದಯದಲ್ಲಿ ಆ ಪ್ರೇಮ ಉಕ್ಕಿ ಕಣ್ಣೀರು ಇಳಿಯಬೇಕು. ಅಯ್ಯೋ ಇನ್ನು ಭಗವಂತ ಸಿಗ್ಲಿಲ್ವಲ್ಲ, ನನ್ನ ಜೀವನ ಇಷ್ಟ ಆಗಲೇ ಹಾಳ ಹೋಯ್ತು, 50 ವರ್ಷ ಕಳೆದೋಯ್ತು, 60 ವರ್ಷ ಕಳೆದೋಯ್ತು, ಇನ್ನೂ ಆ ಭಗವಂತನ ದರ್ಶನವಾಗ್ಲಿಲ್ವಲ್ಲ ಅಂತ ಒಮ್ಮೆನೂ ಹತ್ತಿಲ್ವಲ್ಲೋ. ಒಮ್ಮೆನೂ ಅಲ್ಲದೆ ಹೋದ ಅದು ಹೆಂಗೋ ಸಿಗ್ತಾನೆ ಅವನು. ಬೊಂಬೆ ಸಿಗ್ಲಿಲ್ಲ ಅಂತ ಹತ್ತಿಲ್ವಾ, ಹೊಡ್ಸ್ಕೊಂಡಿಲ್ವಾ? ಹತ್ತು ಹೊಡ್ಸ್ಕೊಂಡ್ ಮಾಡಿ ತಗೊಂಡಿದ್ದೀರಾ? ಬೆಲ್ಟಲ್ ಹೊಡೆದ್ರ? ಬೆಲ್ಟಲ್ ಹೊಡ್ಸ್ಕೊಂಡಂತೆ ನೋಡಿ.
ಆ? ಬೆಟ್ಟ ಗುರುಭಕ್ತಿ ರಹಿತಾಯ ದೇವಭಕ್ತಿ ರಹಿತಾಯ. ಅದು ಗುರು ಮುಂಚೆ ಹಾಕಿದ್ರು. ಗುರುಗಳಲ್ಲಿ ಪ್ರೇಮ ಇರಬೇಕು, ಭಗವಂತನಲ್ಲಿ ಪ್ರೇಮ ಇರಬೇಕು, ದೇವತೆಗಳಲ್ಲಿ ಪ್ರೇಮ ಇರಬೇಕು. ಅದು ಇದೇ ಇದ್ದವನಿಗೆ ಎಂದಿಗೂ ಹೇಳ್ಬೇಡ, ನಿನಗೆ ಎಂಥ ಕಷ್ಟ ಸ್ಥಿತಿ ಆಪಸ್ಥಿತಿ ಏನೇ ಬಂದಿದ್ರು ಹೇಳ್ಬೇಡ, ಸುಮ್ಮನೆ ಇದ್ಬಿಡು, ನಿನ್ನಲ್ಲೇ ಹೋಗ್ಲಿ ಪರವಾಗಿಲ್ಲ ಆತ್ಮಜ್ಞಾನ, ಇಂಥ ಮುಟ್ಟಾಗಿ ಹೇಳ್ಕೋಬೇಡ. ಹಾಗೆ ಭಕ್ತ ತಪಸ್ವಿ ಸನ್ ಶುಶ್ರೂಷು ಯೋ ಭವತಿ ತಸ್ಮೈ ಅಪಿ ನವಾಚ್ಯಂ. ಭಜನೆ ಮಾಡ್ತಾನೆ, ದಿನ 1 ಗಂಟೆ ಭಜನೆ ಮಾಡ್ತಾನೆ, ಹಾಗೆಯೇ ತಪಸ್ಸು ಇಂದ್ರಿಯ ನಿಗ್ರಹ ಉಳ್ಳವರ ಇದನ್ನೆಲ್ಲ ಮಾಡ್ತಾನೆ. ಆದ್ರೆ ಶುಶ್ರೂಷೆ ಮಾಡಲ್ಲ, ಗುರುಗಳ ದೊಡ್ಡವರ ಮಾತಾಪಿತೃಗಳ ಸೇವೆ ಮಾಡಲ್ಲ, ಇದು ಮಾಡಲ್ಲ ಅಂದ್ರೆ ಅವನು ಅಯೋಗ್ಯ. ಅವನು ಮಾತಾಪಿತೃ ಸೇವೆ ಮಾಡಬೇಕು, ಹಿರಿಯವರ ಸೇವೆ ಮಾಡಬೇಕು, ಅದೆಲ್ಲ ಗುರುಗಳ ಸೇವೆಯನ್ನ ಎಲ್ಲವನ್ನೂ ಬಿಟ್ಟು ಮಾಡಬೇಕು. ಸಂಜಾನೆ ಆಗಿಲ್ಲ, ಇನ್ನೊಂದಾಗಿಲ್ಲ, ಅದೆಲ್ಲ ಅಲ್ಲೇಬಾರದು. ಇದು 2 ಇದ್ರು. ಯಾವ್ದು 2 ಇದ್ರು? ತಪಸ್ವಿ ಆಗಿದ್ ಭಕ್ತರಾಗಿದ್ರು, ಗುರು ಶುಶ್ರೂಷೆ ಮಾಡ್ತಿಲ್ಲ ಅಂತಂದ್ರೆ ಯು ಆರ್ ನಾಟ್ ಫಿಟ್ ಟು ಇನ್ನು ಫಿಟ್ ಅಲ್ಲ, ನೀನು ವೇದಾಂತ ಕೇಳಕ್ಕೆ ನೀನು ಅಯೋಗ್ಯ, ಅನ್ಫಿಟ್. ಭಕ್ತ್ಯಪಿ ತಪಸ್ವಿ ಅಪಿ ಅಪಿ ಶಬ್ದ 2 ಹಾಕಬೇಕು. ಭಕ್ತೋಪಿ ತಪಸ್ವಿ ಅಪಿ ಸನ್, ಭಕ್ತನಾಗಿದ್ರು ತಪಸ್ವಿ ಆಗಿದ್ರು ಕೂಡ ಶುಶ್ರೂಷೆ ಮಾಡದೇ ಇದ್ರು ಚುಚ್ಕೋಡೋದು, ಸುಸ್ತು ಚುಚ್ಕೋಡೋದು ಹೇಳ್ಬಾರ್ದು ಅಂದ್ರು. ಯಾರಿಗೆ? ಶುಶ್ರೂಷೆ ಮಾಡದೇ ಇದ್ದವನಿಗೂ ಹೇಳ್ಕೊಡ್ಬೇಡ. ಇವಾಗ ಮಾಡಿದ್ದಾರೆ ನಚಮಾಂ ವಾಸುದೇವಂ ಪ್ರಾಕೃತಂ ಮನುಷ್ಯಂ ಮತ್ವಾ ಅಭ್ಯಸೂಯತಿ ಆತ್ಮ ಪ್ರಶಂಸಾದಿ ದೋಷಾಧ್ಯಾರೋಪಣೇನ ಈಶ್ವರತ್ವಮಜಾನನ್ನ ಸಹತೆ. ಇನ್ನೊಬ್ಬ ಇದ್ದಾನೆ, ನನ್ನನ್ನು ದ್ವೇಷ ಮಾಡಿ ಅಸೂಯೆ ಪಡುವನು. ನನ್ನನ್ನು ಅಸೂಯೆ ಪಡೋದು ಹೇಗೆ? ಅವನಿಂದ ಇವಂ ವಿವಶ್ಯತೆ ಯೋಗಂ ಪ್ರೋಕ್ತವಾನಹಂ ಅವ್ಯಮಂದ, ನಾನು ಈ ಯೋಗವನ್ನ ಸೂರ್ಯನಿಗೆ ಹೇಳಿದೆ ಅಂದ. ಆಮೇಲೆ ಮಹರ್ಷಿಯ ಸಪ್ತಪೂರೆ ಚತ್ವಾರೋ ಮನವಸ್ತಥ ಮದ್ಭಾವ ಮಾಂಸ ಜಾತ ತಂದ. ಹೊಗಳ್ಕೊಳ್ಳೋದು ಕೃಷ್ಣ ಅಂದ್ರೆ ಅಷ್ಟಿಷ್ಟಲ್ಲ. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶಮಾನ್ ಮರೀಚನ್ಮೃತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ ವೇದಾನಾಂ ವೇದೋಸ್ಮಿ ದೇವಾನಾಮಸ್ಮಿ ವಾಸವಂತ. ಅಂಥವನಾಗಿದ್ದೀನಿ ಇಂಥವನಾಗಿದ್ದೀನಿ ಅಂತಂದ. ಸಪ್ತರ್ಷಿಗಳಿಗೆ ನಾನೇ ಕಾರಣ ಅಂದ, ಆದಿತ್ಯನಿಗೆ ನಾನೇ ಉಪದೇಶ ಮಾಡ್ದ ಅಂತ. ಈ ರೀತಿಯಾಗಿ ಪ್ರಾಕೃತ ಮನುಷ್ಯ ಅಂತ ಅಂದ್ಕೊಂಡು ಕೃಷ್ಣನನ್ನ ಅಸೂಯೆ ಪಡ್ತಾನಲ್ಲ. ಏನಂತ ಅಸೂಯೆ ಪಡೋದು? ಕೃಷ್ಣ ತುಂಬಾ ಆತ್ಮ ಪ್ರಶಂಸೆ ಮಾಡ್ಕೊಂಡಿದ್ದಾನೆ, ಭಗವದ್ಗೀತೆಯನ್ನು ನೆಪ ಮಾಡ್ಕೊಂಡು ಚಚ್ಬಿಟ್ಟ. ತನ್ನ ಆತ್ಮ ಪ್ರಶಂಸೆಯನ್ನು ತುಳ್ಕಾಡ್ತಾ ಇದೆ ಭಗವದ್ಗೀತೆಯಲ್ಲೆಲ್ಲ. ಇನ್ನೇನು ಭಗವದ್ಗೀತೆಯೆಲ್ಲ ಸುಮ್ಮನೆ ಜ್ಞಾನ ವಿಚಾರ ಉಪಾಸನಾ ವಿಚಾರ ನೆಪ, ಆತ್ಮ ಪ್ರಶಂಸೆಯೇ ಜಾಸ್ತಿ, ತನ್ನನ್ನು ಕೊಚ್ಕೊಂಡ್ರೆ ಜಾಸ್ತಿ. ಅಜೋಪಿ ಸನ್ ನವ್ಯಯಾತ್ಮ ಭೂತಾನ ಈಶ್ವರೋಪಿ ಸನ್ ಅಂತ ಹೇಳ್ಕೊಂಡೋ ಇಲ್ವಾ? ಈ ರೀತಿ ಯಾರು ಅಸೂಯೆ ಪಡ್ತಾರೋ ಅವನು ಕೂಡ ಯೂಸಸ್ ಫೆಲೋ, ಅವನು ಅಯೋಗ್ಯ, ಅವನಿಗೂ ಕೂಡ ತತ್ವೋಪದೇಶ ಮಾಡಬೇಡ. ಆತ್ಮ ಪ್ರಶಂಸಾ ಆದಿ ಶಬ್ದದಿಂದ ಆತ್ಮ ಪ್ರಶಂಸೆ ಮಾಡ್ಕೊಂಡಿರೋದು ಮತ್ತು ತಾನು ಅಂಥವನು ಅಂಥೇಳಿ ತನ್ನ ವಿಭೂತಿಯಿಂದ ಹೇಳ್ಕೊಂಡಿರೋದು. ವಿಭೂತಿ, ಆತ್ಮ ಪ್ರಶಂಸೆ, ತನ್ನ ಸ್ಥಾನಮಾನಗಳನ್ನ ಕೊಚ್ಕೊಂಡಿರೋದು, ಇದೇ ಮೊದಲಾದ ಒಂದು ದೋಷವನ್ನ ಅಧ್ಯಾರೋಪಣ ಹುಟ್ಟಾಕೋದು. ಈ ಮೂಲಕ ನನ್ನ ಈಶ್ವರತ್ವನ್ನ ತಿಳಿಯದೆ ಸಹಿಸ್ಕೊಳ್ಳದೇನೆಯೇ ಯಾರು ಇದು ಮಾಡ್ತಾರೋ. ನನ್ನ ಮಗನ ಹೇಳಲ್ಲ, ನನ್ನನ್ನು ಕೂಡ ಮನುಷ್ಯ ಅನ್ಕೊಂಡು ಹುಟ್ಟಿದ್ದಾರೆ ಅನ್ಕೊಂಡ್ಬಿಟ್ಟಿದ್ದಾರೆ ಕಣೋ ಅರ್ಜುನ. ಮಾನುಷೀಂ ತನುಮಾಶ್ರಿತಂ ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿ. ಗೀತೆಯಲ್ಲಿ ಹೇಳಿದ್ದಾನೆ, ಮೂಢರು ಅವಿವೇಕಿಗಳು ಕೃಷ್ಣ ಮೊನ್ನೆ ವಸುದೇವನ ಮನೆಯಲ್ಲಿ ಹುಟ್ಟಿದ್ದಾನೆ, ಅವನು ಕೂಡ ಸುಂದರಾಂಗನ ಸೀರೆ ಇಟ್ಕೊಂಡಿದ್ದಾನೆ, ಅವನಿಗೂ ಕೂಡ 16,000 ಹೆಂಡತಿ ಇದ್ದಾರೆ, ಅವನು ಕೂಡ ನಮ್ಮ ಕೈಕಾಲುಳ್ಳವನು ಊಟ ಮಾಡದೆ ಮಾಡ್ತಾನೆ ಅಂತ ಈ ಮನುಷ್ಯ ಶರೀರದಿಂದ ಕೂಡಿದವನು ಅಂತ ಯಾರು ನೋಡ್ತಾರೋ ಅವರನ್ನು ತಿರಸ್ಕಾರ ಮಾಡ್ತಿದ್ದಾರೆ ಅಂತ ಅರ್ಥ. ಪರಂಭಾವ ಮಜಾನಂತಹ, ನನ್ನ ಪರತತ್ವವನ್ನು ಅರಿಯದೆ, ನನ್ನ ಮೂಲತತ್ವವನ್ನು ಅರಿಯದೆ ಕೇವಲ ಪ್ರಾಕೃತಿಕವಾದ ಪುರುಷ ಶರೀರ ಪಡ್ಕೊಂಡು ಈ ರೀತಿ ಇದ್ದಾನೆ ಅಂತ ಹೇಳಿ ಅನ್ಕೊಳ್ಳೋದಿದೆಯಲ್ಲ, ಅದು ಮೂರ್ಖತನದ ಪರಮಾವಧಿ. ಅದು ಇದನ್ನು ಅಧ್ಯಾರೋಪಣೆ ಮಾಡೋದ್ರ ಮೂಲಕ ನನ್ನ ಈಶ್ವರತ್ವವನ್ನು ತಿಳಿಯದೆ ಸಹಿಸದೆ ಇರ್ತಾನಲ್ಲ, ಅಸಾವಪಿ ಅಯೋಗ್ಯ. ಇವನು ಕೂಡ ಅಯೋಗ್ಯ, ಮುಟ್ಟಾಳ. ಇವನಿಗೆ ಏನ್ ಮಾಡಿದ್ರು ವೇದಾಂತ ಹೇಳ್ಬೇಡ. 4 ಮೊದಲೇದು
ಜಿತೇಂದ್ರಿಯನಾಗದವನು, ಇನ್ನೊಂದು ಭಕ್ತನಾಗದವನು, ಮೂರನೇದು ಶುಶ್ರೂಷೆ ಮಾಡಿದವನು, ನಾಲ್ಕನೇದವರು ಭಗವತ್ ತಿರಸ್ಕಾರ ಮಾಡೋರು. 4 ಜನರು ವೇದಾಂತ ಶಾಸ್ತ್ರಕ್ಕೆ ಅಯೋಗ್ಯರು, ಅನ್ಫಿಟ್ಟು. ಅವ್ರು ಬರ್ಕೂಡ್ದು, ಅವ್ರು ಕೂರ್ಕೂಡ್ದು, ಅವ್ರಿಗೆ ಇದು ಅರ್ಥವಾಗಲ್ಲ, ಪ್ರಯೋಜನವಾಗಲ್ಲ, ಟೈಮ್ ವೇಸ್ಟ್ ಆಗತ್ತೆ. ತಸ್ಮೈ ಅಪಿ ನ ವಾಚ್ಯಂ, ಅವನಿಗೂ ಕೂಡ ಹೇಳಬಾರದು ಅಂತಂದ್ರು. ಅಂದ್ರೆ ಅನಸೂಯ ಯುಕ್ತಾಯ ತಪಸ್ವಿನೇ ಭಕ್ತಾಯ ಶುಶ್ರೂಷವೇ ಚ ವಾಚ್ಯಂ ಶಾಸ್ತ್ರಮಿತಿ ಸಾಮರ್ಥ್ಯಾತ್ ಗಮ್ಯತೆ. ಇಲ್ಲಿ ಹೇಳಬಾರದು ಅಂತಂದ್ರೆ ಇಂತಿಂದ ದುಷ್ಟಗುಣ ಉಳ್ಳವರಿಗೆ ಹೇಳಬಾರದು, ಇಂತಿಂದ ದುಷ್ಟಗುಣ ಉಳ್ಳವರು ಅಯೋಗ್ಯರು ಅಂತಂದ್ರೆ ಇದಕ್ಕೆ ವಿರುದ್ಧವಾಗಿ ಸದ್ಗುಣ ಉಳ್ಳವರು ಯೋಗ್ಯರು, ಅವ್ರಿಗೆ ಹೇಳಬೇಕು ಅಂತಾನೆ ಅರ್ಥಬಲದಿಂದ ಗೊತ್ತಾಗತ್ತೆ ಅಂತ ಇದ್ದಾರೆ. ಅತಪಸ್ವಿಗೆ ಹೇಳ್ಬೇಡ ಅಂದ್ರೆ ತಪಸ್ವಿ ಆದ್ರೂ ಹೇಳು, ಶುಶ್ರೂಷು ಹೇಳ್ಬೇಡ ಅಂದ್ರೆ ಶುಶ್ರೂಷಿಗೆ ಹೇಳು, ಹಾಗೆ ಅಭಕ್ತನಿಗೆ ಹೇಳ್ಬೇಡ ಅಂದ್ರೆ ಭಕ್ತನಿಗೆ ಹೇಳು, ಅಸೂಯೆ ಮಾಡ್ತೀನಿ ಹೇಳ್ಬೇಡ ಅಂದ್ರೆ ಮಾಡದವನಿಗೆ ಹೇಳು ಅಂತ ಅರ್ಥಬಲದಿಂದ ಇದು ಗೊತ್ತಾಗತ್ತೆ. ತತ್ರ ಮೇಧಾವಿನೇ ತಪಸ್ವಿನೇವ ಇತ್ಯನಯೋ ವಿಕಲ್ಪ ದರ್ಶನಾತ್ ಇತ್ಯಾದಿಯೋ ವಾ ಶುಶ್ರೂಷಾ ಭಕ್ತಿಯುಕ್ತಾಯ ತಪಸ್ವಿನೇ ತದ್ಯುಕ್ತಾಯ ಮೇಧಾವಿನೇ ವಾ ವಾಚ್ಯಂ. ಇಲ್ಲಿ ಮೇಧಾವಿ ಆಗಿದ್ರು ಸರಿ, ತಪಸ್ವಿ ಆಗಿದ್ರು ಸರಿ, ತಪಸ್ವಿನೇ ಮೇಧಾವಿನೇ ವಾ ಅಂತ ಹೇಳಿ ಈ ಎರಡರಲ್ಲಿ ವಿಕಲ್ಪ ಆಗ್ಬಿಡು. ಇದಿದ್ರು ಭಾರಿ ಬುದ್ಧಿವಂತಪ್ಪ, ಹಿಂದಿನ ಹೆಚ್ಚಾಗಿ ಮಾಡ್ಕೊಳ್ಳೋದು ಹೇಳ್ಕೊಡ್ ಪರವಾಗಿಲ್ಲ ಅಂತ, ಭಾರಿ ತಪಸ್ವಿಪ, ಅಷ್ಟು ಮೇಧಾವಿ ಅಲ್ಲದೆ ಇದ್ದು ಅವ್ನು ಹೇಳ್ಕೊಡು ಅಂತ ಆಪ್ಷನ್ ಕೊಟ್ರು. ಅವಾಗ ಏನಾಯ್ತು, ವಿಕಲ್ಪ ಇನ್ನು ಶುಶ್ರೂಷಾಯುಕ್ತವಾದ ತಪಸ್ವಿ, ಭಕ್ತಿಯುಕ್ತನಾದ ತಪಸ್ವಿ, ಶುಶ್ರೂಷನಾದ ತಪಸ್ವಿ ಏನ್ ಮಾಡ್ಕೊಂಡು ಈ ರೀತಿ ವಿಕಲ್ಪವನ್ನು ಕೇಳಿಸ್ತಾ ಇರೋದ್ರಿಂದ ಶುಶ್ರೂಷಾ ಭಕ್ತಿಯುಕ್ತಾಯ ತಪಸ್ವಿನಿ, ಶುಶ್ರೂಷಾ ಭಕ್ತಿಯುಕ್ತ ತಪಸ್ವಿನಿ ಹೇಳ್ಕೊಡು, ಅಥವಾ ಶುಶ್ರೂಷಾ ಭಕ್ತಿಯುಕ್ತ ಮೇಧಾವಿನೇ ವಾ. ಶುಶ್ರೂಷೆ ಇದೆ, ಅದನ್ನ ಶುಶ್ರೂಷೆ ಬೇಕು. ಯಾಕೆಂದ್ರೆ ಗುರು ಶುಶ್ರೂಷೆ ಮಾಡದೆ ಹೋದ್ರೆ ಗುರುಪದೇಶವೇ ಕಿವಿ ಮೇಲೆ ಬೀಳಲ್ಲ, ಗುರುಪದೇಶ ಕಿವಿ ಮೇಲೆ ಬೀಳದೆ ಹೋದ್ರೆ ಜ್ಞಾನ ಆಗೋದಿಲ್ಲ. ತಪಸ್ವಿ ಆಗಿರೋದು ಮೇಧಾವಿ ಆಗಿರೋದು ಅಂತ ಇವನ ವೈಯಕ್ತಿಕವಾದ ಕಡೆಯಿಂದ ಆಯ್ತು. ಗುರು ಹತ್ರ ಇರ್ಬೇಕಾದ್ರೆ ಆ ಗುರುಗಳಲ್ಲಿ ವಿಶೇಷವಾದಂತಹ ಒಂದು ಇದಿರ್ಬೇಕು, ಪೂಜೆ ಗೌರವ ಬಂದ ಸ್ಥಾನಮಾನ ಇರಲೇಬೇಕು. ಶುಶ್ರೂಷಾ ಭಕ್ತಿಯನ್ನು ಕೂಡಿದ ತಪಸ್ವಿಗಾಗಲಿ ಅವುಗಳಿಂದ ಕೂಡಿದ ಮೇಧಾವಿಗಾಗಲಿ ಹೇಳಬಹುದು, ಹೇಳಬೇಕು ಅಂತ ಹೇಳಿದಂಗಾಯ್ತು. ಶುಶ್ರೂಷಾ ಭಕ್ತಿ ವಿಯುಕ್ತಾಯ ನ ತಪಸ್ವಿನೇ ನಾಪಿ ಮೇಧಾವಿನೇ ವಾಚ್ಯಂ. ಶುಶ್ರೂಷೆ ಇಲ್ಲ, ಭಕ್ತಿಯೂ ಇಲ್ಲ, ತಪಸ್ವಿ ಆಗಿದ್ದಾನೆ, ಹೇಳ್ಬಹುದಾ ಹೇಳ್ಬಾರ್ದಾ? ಶುಶ್ರೂಷೆ ಇಲ್ಲ, ಭಕ್ತಿ ಇಲ್ಲ, ಅದು ತಪಸ್ವಿ, ಹೇಳ್ಬಾರ್ದು. ಶುಶ್ರೂಷೆ ಇಲ್ಲ, ಭಕ್ತಿಯೂ ಇಲ್ಲ, ಭಾರಿ ಮೇಧಾವಿ, ವಂಶಕ್ಕೆ ಅರ್ಥ ಮಾಡ್ಕೊತಾನೆ, ಹೇಳ್ಬಹುದಾ ಹೇಳ್ಬಾರ್ದಾ? ಇಲ್ಲ. ಪ್ರಕಾಂಡ ಪಂಡಿತನಾಗಿದ್ದು ಮೇಧಾವಿ ಆಗಿದ್ರು ಶುಶ್ರೂಷೆ ಭಕ್ತಿ ಇಲ್ಲ ಅಂದ್ರೆ ಹೇಳ್ಬೇಡ. ಹಾಗೆ ಶುಶ್ರೂಷಾ ಭಕ್ತಿ ಇಲ್ಲದೆ ಇರತಕ್ಕಂತಹ ತಪಸ್ವಿ ಆದವನು ಹೇಳ್ಬೇಡ. ಅದಕ್ಕೆ ತಪಸ್ಸೆ ಶುಶ್ರೂಷಾ ಭಕ್ತಿ ಇಲ್ಲದೆ ಇರುತ್ತೆ ಅಷ್ಟೇನಪ್ಪ. ಶುಶ್ರೂಷಾ ಭಕ್ತಿ ಇಲ್ಲದೆ ಮೇಧಾವಿ ಆಗಿರ್ತಾರೆ, ಮೇಧಾವಿ ಇರ್ಬೋದು, ಲೋಕಾಧಿಪತಿ ತುಂಬಾ ಬದ್ಧಂತ ಇರ್ತಾರೆ, ಶುಶ್ರೂಷೆ ಮಾಡೋ ಅವಕಾಶ ಇದೆ. ಭಗವತಿ ಅಸೂಯಾಯುಕ್ತಾಯ ಸಮಸ್ತ ಗುಣವತೇಪಿ ನ ವಾಚ್ಯಂ. ಬಪ್ಪ ಅಮಾನಿತ್ವಾದಿ ಗುಣ ಗಣೋಪೇತನ ಇದ್ದಾನೆ, ಅದ್ವೇಷ್ಟೃತ್ವಾದಿ ಗುಣ ಗಣೋಪೇತನ ಇದ್ದಾನೆ, ಬುದ್ಧಿ ವಿಶುದ್ಧತ್ವಾದಿ ಗುಣ ಗಣೋಪೇತನ ಇದ್ದಾನೆ, ಭಗವದ್ಭಕ್ತಿ ಇಲ್ಲ. ಹೇಳ್ಬಹುದಾ? ಎಂಥ ಸ್ವಾಮಿ ನೋಡಿ, ಸಮಸ್ತ ಗುಣವತೇಪಿ ಅಂದ್ರು. ಅಧ್ಯಾತ್ಮ ಶಾಸ್ತ್ರದಲ್ಲಿ ಹೇಳು ಎಲ್ಲಾ ಗುಣವುಳ್ಳವನಾಗಿದ್ದರು ಭಗವಂತನಲ್ಲಿ ಅಸೂಯೆ ಇದೆ, ಭಗವಂತನಲ್ಲಿ ಪ್ರೇಮವೇ ಇಲ್ಲ, ಭಗವದ್ಭಕ್ತಿ ಇಲ್ಲ ಅಂದ್ರೆ ತಿಪ್ಪಲಾಗ ಹೊಡೆದವ್ರಿಗೆ ಹೇಳ್ಬೇಡ, ಏನೇ ಹೇಳ್ಬೇಡ ಅವರಿಗೆ. ತುಟಿ ಹೊಲ್ದ್ಕೊಂಡ್ಬಿಡು, ಸೂಜಿ ದಬ್ಬಳ ತಗೊಂಡು, ಸೂಜಿ ದಾರ ತಗೊಂಡು ತುಟಿ ಹೊಲ್ದ್ಕೊಂಡ್ಬಿಡು ಬಂದ್ರೆ, ಬಾಯ್ ಬಿಡಬೇಡ. ಇಂಥ ಮಕ್ಕಳು ಶುಶ್ರೂಷಾ ಭಕ್ತಿಗೆ ಯುಕ್ತಾಯ ನ ತಪಸ್ವಿನೇ ನಾಪಿ ಮೇಧಾವಿನೇ ವಾಚ್ಯಂ ಅಂದಾಗ ಶುಶ್ರೂಷಾ ಭಕ್ತಿ ಯುಕ್ತಾಯ ನ ತಪಸ್ವಿನೇ ನಾಪಿ ಮೇಧಾವಿನೇ ವಾಚ್ಯಂ ಅಂತ ಮಾಡ್ಕೋಬೋದಾ?
ಹೋಗ್ಬೋದು. ಶುಶ್ರೂಷಾ ಭಕ್ತಿ ಯುಕ್ತಾಯ ತಪಸ್ಸು ಅಲ್ಲದೆ ಇದ್ದು ಮೇಧ ಅಲ್ಲದೆ ಇದ್ದು ಹೇಳ್ಬೋದು. ಶುಶ್ರೂಷಾ ಭಕ್ತಿ ಇದ್ದರೆ ಸಾಕು ಅಂತ. ಅದನ್ನೇ ಮುಂದಿನ ವಾಕ್ಯ ತೋರಿಸ್ತಿರೋದು. ಭಗವತ್ತಲ್ಲಿ ಅಸೂಯ ಇದ್ದವನಾದ್ರೆ ಅವನು ಎಲ್ಲಾ ಗುಣವಿದ್ದು ಅವನಿಗೆ ಹೇಳ್ಬೇಡ. ಭಗವಂತನಲ್ಲಿ ಅಸೂಯ ಇಲ್ಲ ಭಕ್ತಿ ಇದೆ ಅಂದ್ಬಿಟ್ರೆ ಯಾವ ಗುಣ ಇದೆ ಇದ್ರು ಹೇಳು. ಅದಕ್ಕೆ ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ ಎಷ್ಟಾಸ್ಮಿ ತತ್ವದ. ಭಕ್ತಿ ಒಂದರಿಂದಲೇ ಎಲ್ಲಕ್ಕೂ ಅಧಿಕಾರ ಬಂದ್ಬಿಡ್ತಾನೆ, ತಗೊಂಡ್ಬಿಡ್ತಾನೆ. ಅದಕ್ಕೆ ಎಲ್ಲಕ್ಕೂ ಅಧಿಕಾರ ಕೊಟ್ಬಿಡುತ್ತೆ ಭಕ್ತಿ. ಮುಂದಿನ ಶ್ಲೋಕದಲ್ಲಿ ಅದೇ ಹೇಳೋದು. ಹಾ, ಭಕ್ತಿ ಮಾತ್ರದಿಂದಲೇ ಶಾಸ್ತ್ರಕ್ಕೆ ಪಾತ್ರನಾಗ್ತಾನೆ, ಅಧಿಕಾರಿ ಆಗ್ತಾನೆ, ಯೋಗ್ಯನಾಗ್ತಾನೆ, ಅರ್ಹನಾಗ್ತಾನೆ, ತತ್ವಜ್ಞಾನವಾಗುತ್ತೆ, ಎಲ್ಲಕ್ಕೂ ಅವನು ಸಮರ್ಥನಾಗ್ತಾನೆ. ಅದೇ ಆಳವಾದ ಪ್ರೇಮದ ಊರ್ಕೋಬೇಕು ಭಕ್ತಿ. ಭಕ್ತಿ ಸುಮ್ಮನೆ ಭಜನೆ ಭಜರೇ ಶ್ರೀರಾಮಂ ಮಾನಸ ಭಜರೇ ರಘುರಾಮಂ ಭಜ ರಘುರಾಮಂ ಭಜ ಕಮ್ಮಂದಾರಂ ಸುಜನೋದ್ಧಾರಂ ದೈತ್ಯ ವಿದೂರಂ ಭಜರೇ ಶ್ರೀರಾಮಂ ಮಾನಸ ಭಜರೇ ಭಜನೆ ಮಾಡುವನು ಅರ್ಥ ಅಲ್ಲ, ಭಜನೆ ಮಾಡ್ಲಿ ಅವನು. ಭಕ್ತಿ ಇರೋದು ಅಂತಃಕರಣದ ಗುಣ, ಮನಸ್ಸಿನ ಪ್ರೇಮ ಆಳ ಇಟ್ಟು. ಹೇಗೆ ಅಮೆರಿಕಾದಲ್ಲಿದ್ದು ಮಗ ಇಲ್ಲಿ ಅವನ ಪ್ರೇಮ ಇಲ್ಲಿ ಹೇಗೆ ಊರಿರುತ್ತೋ ಹೃದಯದಲ್ಲಿ, ಅವನು ಊಟ ಮಾಡಿದ್ನ, ಇವತ್ತು ವರಮಹಾಲಕ್ಷ್ಮಿ ಇದ್ದ, ಸುಮ್ಮನೆ ಸಾರು ಅನ್ನ ತಿನ್ಬಿಟ್ಟ, ಅದು ಹೊರಗಡೆ ಏನೋ ತಿನ್ಬಿಟ್ಟ, ಅಯ್ಯೋ ನಾವೆಲ್ಲ ಹಬ್ಬ ಮಾಡ್ಕೊಂಡು ತಿನ್ಕೊಳ್ತಾ ಇದೀವಿ, ಅವನಿಗೆ ಅಲ್ಲಿಲ್ವಲ್ಲಪ್ಪ ಅಂತ ಚೂರು ಚೂರು ಅಂತ ತಾಯಿಗೆ ಹಬ್ಬ ಊಟ ಮಾಡ್ಕೊಳ್ಬೇಕು. ಆ ಮಗನ ಜ್ಞಾಪಕ ಮಾಡ್ಕೊಂಡಾಗ ಆ ಪ್ರೇಮ ಹೆಂಗ್ ಮಾಡಿಸುತ್ತೆ ಅಂದ್ರೆ ಬಹಳ. ಹಾಗೆ ಭಗವಂತನ ಪ್ರೇಮ ಇರ್ಬೇಕಂತೆ. ಮಹಾರಾಜ ಹೇಳೋರು, ನಿಮ್ಮ ಪ್ರಿಯನಾದ ಮಗನನ್ನೋ ಪ್ರಿಯನಾದ ವ್ಯಕ್ತಿಯನ್ನು ನೀವು ಯಾವ ಪ್ರೇಮದಿಂದ ಕರಿತೀರೋ ಅವ್ರಿಗೆ ನೋಡ್ತೀವಿ, ಆ ಪ್ರೇಮದಿಂದ ಭಗವಂತನ ಕರೀರಿ, ಯಾಕೆ ಬರಲ್ಲ ಅಂತಾರೆ. ಒಂದ್ಸಲ ಕರೆದು ಹಾಕಂತೆ ರಾಮ ಅಂತ ಬರ್ಬಿಡ್ತಾರಂತೆ. ಆ ಪ್ರೇಮ ದ್ರೌಪದಿ ಕೊನೆಗೆ ಕೃಷ್ಣ ಕಿಚ್ಕೊಂಡ್ಬಿಟ್ಲು, ಹಲ್ಲು ಕಚ್ಕೊಂಡು ಬಂದೇ ಬಿಟ್ಟ ಒಂದೇ ಸಲಕ್ಕೆ. ತಪಸ್ಸೇನ್ ಮಾಡ್ಲಿಲ್ಲ. ಆ ಪ್ರೇಮ ಆಳವಾಗಿದೆ ಬಿಟ್ರೆ ಎದ್ಕೊಂಡ್ಬಂದ್ಬಿಡ್ತಾನೆ. ಆ ದೇವನ ಅಪ್ಪನ ಮೆಚ್ಚಿಬಿಟ್ಟ, ದೇವನು ಮೆಚ್ಚಿಬಿಟ್ಟ ಅನ್ನೋಂಗೆ ಬರಲೇಬೇಕು. ಆಳವಾದ ಪ್ರೇಮ. ಅದು ನಮ್ಮ ಸ್ವಾಮಿ ಹೇಳ್ತಿದ್ದಂತೆ, ನಿಮಗೆ ಭಕ್ತಿಯಿಂದ ಗೊತ್ತಿಲ್ಲ, ಸಾಧನೆ ಅನುಷ್ಠಾನ ಸುಮ್ಮನೆ ಏನೋ ಮಾಡ್ತೀರಾ, ಅದ್ರ ಮರ್ಮನೇ ಗೊತ್ತಿಲ್ಲ ಅನ್ನೋರಂತ ಸ್ವಾಮಿಗಳು. ನಿಮ್ ಪೂಜೆ ಮಾಡೋದು ಭಕ್ತಿ ಅಂದ್ರೆ ಏನೋ ಇಲ್ಲಿರೋ ಹೂವನಲ್ಲಿ ಓದಿಸ್ಬೋದು ಪೂಜೆ ಅನ್ಕೊಂಡಿದ್ದಾರೆ ಹೊರತು ಪ್ರೇಮ ಏಕಾತ್ಮತೆ ನಿಮ್ಗೆ ಬರೋದೇ ಇಲ್ಲ, ತಗೊಳ್ಳೋದೇ ಇಲ್ಲ ಅನ್ನೋರಂತ ಸ್ವಾಮಿಗಳು. ಭಕ್ತಿ ನಮ್ಗೆ ಏನ್ ಗೊತ್ತು ನಿಮಗೆ? ಭಕ್ತಿ ಸಾಧನೆ ಏನ್ ಗೊತ್ತು ನಿಮಗೆ? ಅದ್ರ ಮರ್ಮ, ಅದ್ರ ಆಳ, ಅದರ ತಿರುಳು ಏನು ಅಂದ್ರೆ ಅದು ಮುಳುಗಬೇಕು ಅದರಲ್ಲಿ ಅಂತ ನೋರಂತೆ. ಓವರಾ ಟೈಮ್ ಈಸ್ ಓವರ್ ಅಂತಿದ್ದಾರೆ. ಓ ಆಯ್ತು. ಇವಾಗ ಗುರು ಶುಶ್ರೂಷಾ ಭಕ್ತಿ ಮತೇಚ ವಾಚ್ಯಮಿತ್ಯೇಷ ಶಾಸ್ತ್ರ ಸಂಪ್ರದಾಯ ವಿಧಿ. ಶಾಸ್ತ್ರ ಸಂಪ್ರದಾಯದ ನಿಯಮ ಏನು? ಗುರು ಶುಶ್ರೂಷಾ ಭಕ್ತಿ ಇದನ್ನು ಕೂಡಿಕೊಂಡಂತಹ ಮುಮುಕ್ಷುವಿಗೆ, ಸಾಧಕನಿಗೆ ಈ ಶಾಸ್ತ್ರ ಸಂಪ್ರದಾಯವನ್ನು ಕೊಡಬೇಕು, ಶಾಸ್ತ್ರಾರ್ಥವನ್ನು ಕೊಡಬೇಕು. ಇನ್ನೊಂದು ಶಾಸ್ತ್ರ ಸಂಪ್ರದಾಯದ ನಿಯಮ ಇದು. ಅವನಿಗೆ ಇದು ಅಧ್ಯಾತ್ಮ ಶಾಸ್ತ್ರವನ್ನ, ಭಗವದ್ಗೀತೆಯನ್ನ ಅವನಿಗೆ ಹೇಳಿ. ಇವಾಗ ನೀವೆಲ್ಲ ನಿಮ್ ಎದೆ ಬಿಟ್ಕೊಂಡು ಹೇಳಿ, ನಾನು ಭಗವದ್ ಭಕ್ತರಾಗಿದ್ದೀನಿ ಧೈರ್ಯ ಹೇಳ್ತೀರಾ? ಅದು ಇಂದ್ರಿಯ ನಿಗ್ರಹ ಇದೆ, ಇಂದ್ರಿಯ ಜಯ ಇದೆ ಅಂತ ಒಪ್ಕೊಳ್ತೀರಾ? ಅಥವಾ ಶುಶ್ರೂಷಾದಿ ಮಾಡಿದೀನಿ ಅಂತ ಹೇಳ್ತೀರಾ? ಅಥವಾ ತಪಸ್ವಿ ಆಗಿದ್ದೀನಿ ಅಂತ ಒಪ್ಕೊಳ್ತೀರಾ? ಏನ್ ನಾಲ್ಕರಲ್ಲಿ ಯಾವ್ದನ್ನು ಒಪ್ಕೊಳ್ತೀರಾ? ನಿಮ್ಮಲ್ಲಿ ಒಪ್ಕೋದೇ ಇದೆ ಅಧಿಕಾರ ಬರಲ್ಲ. ಅಧಿಕಾರ ತಗೋಬೇಕು. ಅಧಿಕಾರ ತಗೋಬೇಕಾದ ಹಂಗನ್ಬಾರ್ದು. ಭಗವಂತಲ್ಲಿ ಹೇಳಿಮ್ಮ ಎಷ್ಟರ ಮಟ್ಟಿಗೆ ಶಾಸ್ತ್ರವನ್ನು ಫಾಲೋ ಮಾಡ್ತಾ ಇದ್ದೀವಿ ಅನ್ನೋದು ಅದಕ್ಕೆ ಸೇರ್ಕೊಳುತ್ತೆ. ನಾವು ಅಭಕ್ಷ ಭಕ್ಷಣ, ಅಪೇಯಪಾನ, ಅಗಮಗಮನ ಇತ್ಯಾದಿ ಮಾಡಿಸಿದ್ರೆ ನಮ್ಮ ಭಗವಂತ ಮೇಲೆ ಅಸೂಯೆ ಇದೆ ಅಂತ ಅರ್ಥ. ಭಗವಂತ ಶಾಸ್ತ್ರ ಮೂಲಕ ಯಾವ ನಡವಳಿಕೆಯನ್ನ, ಒಂದು ಕರ್ತವ್ಯವನ್ನ ನಮಗೆ ಹೇಳಿದಾನೆ, ನಾವು ಅದನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ನಾವು ಭಗವಂತನ ಅಸೂಯೆ ಉಳ್ಳವರೇ. ಆತ್ಮನ ವಾಣಿಯಾಗಿರೋ ಶಾಸ್ತ್ರ ನಾನು ತಿರಸ್ಕಾರ ಹೆಂಗ್ ಮಾಡ್ಲಿ? ಅದನ್ನ ಹೆಂಗೆ ಉಲ್ಲಂಘನೆ ಮಾಡ್ಲಿ? ಹೆಂಗೆ ಅವನ್ನ ಓವರ್ಟೇಕ್ ಮಾಡ್ಲಿ? ಮಾಡಕ್ಕಾಗಲ್ಲ. ಅದು ಫಾಲೋ ಮಾಡ್ಲೇಬೇಕು. ಅದು ಭಗವಂತನಿಗೆ ಬೇಜಾರಾಗತ್ತೆ. ಅಮ್ಮ ಓದ್ಕೊಳ್ಳೋ ಮಗು ಚೆನ್ನಾಗಿ ಓದೋ, ಹೆಂಗ್ ಬರೋ ವಿದ್ಯಾವಂತನಾಗೋ, ಬುದ್ಧಿವಂತನಾಗೋ ಅಂತ ಅಮ್ಮ ಚೆನ್ನಾಗಿ ಅವನಿಗೆ ಓದೋಕೆ ಎಲ್ಲ ಅನುಕೂಲ ಮಾಡಿಕೊಟ್ರು. ಇವನು ಕಲ್ತದಿಂದ ಆಟ ಆಡೋದು, CV ನೋಡೋದು ಮಾಡ್ಬಿಟ್ಟು ಈ ರೀತಿ ಮಾಡ್ಬಿಟ್ಟು ಫೇಲ್ ಆದ್ರೆ ಅಮ್ಮನಿಗೆ ಏನಾಗತ್ತೆ? ಸಂತೋಷ ಆಗತ್ತಾ? ಮತ್ತ ನಾವು ಅಧ್ಯಾತ್ಮ ಮಾರ್ಗದಲ್ಲಿ ಪ್ರಗತಿ ಹೊಂದಲಿಲ್ಲ ಅಂದ್ರೆ ಪರಮಾತ್ಮ ಬೈ ದುಃಖ ಹೊಂದ್ಕೊಳ್ತಾನೆ. ಅಯ್ಯೋ ನನ್ನ ಮಕ್ಳು ಯಾರು ಅಧ್ಯಾತ್ಮ ಮಾರ್ಗದಲ್ಲಿ ಪ್ರಗತಿ ಹೊಂದಿಲ್ವಲ್ಲ, ಮೇಲ್ಮೇಲೆ ಬರ್ತೀವಿ. ನಾವು ಇಲ್ಲಿ ರ್ಯಾಂಕ್ ಆಗ್ಬೇಕು. ಇಲ್ಲಿ ನಾವು ರ್ಯಾಂಕ್ ಪಡ್ಕೊಂಡ್ರೆ ಭಗವಂತ ಖುಷಿ ಪಡ್ಕೊಳ್ತಾನಂತೆ. ಪರವಾಗಿಲ್ಲ, ನನ್ನ ಮಗ ರ್ಯಾಂಕ್ ಬಂದ, ನಮಗೆ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾನೆ, ಪರವಾಗಿಲ್ಲ, ಡಿಸ್ಟಿಂಕ್ ಪಾಸ್ ಆಗಿದ್ದು ನೆಕ್ಸ್ಟ್ ಇಯರ್ ಮುಂದೆ ಬರ್ತಾನೆ ಅಂತ ಅನ್ಕೊಳ್ತಾನೆ. ನಾವು ಹಿಂದಕ್ಕೆ ಹೋಗ್ಬಿಟ್ರೆ
ಎಷ್ಟು ನೊಂದ್ಕೊಳ್ತಾನೆ ಅವನು. ಇಷ್ಟೆಲ್ಲ ಕೊಟ್ಟೆ, ಗುರುಗಳನ್ನ ಕೊಟ್ಟೆ, ಶಾಸ್ತ್ರವನ್ನು ಕೊಟ್ಟೆ, ಒಳ್ಳೆ ದೇಹೇಂದ್ರಿಯಾದಿಗಳನ್ನು ಕೊಟ್ಟೆ, ಒಳ್ಳೆ ಅನುಕೂಲ ವಾತಾವರಣ ಎಲ್ಲ ಕೊಟ್ಟೆ, ಇಷ್ಟು ಕೊಟ್ಟರು ಕೂಡ ಉಪಯೋಗಿಸ್ಕೊಳ್ಳಿಲ್ಲ, ಎಲ್ಲವನ್ನೂ ಹಾಳು ಮಾಡ್ಕೊಂಡ್ಬಿಟ್ಟ ಅಂತ ಎಷ್ಟು ನೊಂದ್ಕೊಳ್ತಾನೆ ಅವನು. ಅದು ಯೋಚನೆ ಮಾಡ್ಬೇಕು ನಾವು ಭಗವಂತನ, ನಾನು ಆ ಜಾಗದಲ್ಲಿದ್ದು ನನ್ನ ಮಕ್ಕಳಾಗಿರೋಲ್ಲ ಈಗ ಹಾಳ ಹೋಗ್ತಿದ್ರೆ ಏನಾಗುತ್ತೆ, ನನಗೇನ್ ನೋಡ್ಕೋಬೇಕು? ನಮ್ಮ ಮಕ್ಕಳೆಲ್ಲ ಹಾಳ ಹೋಗ್ತಿದ್ದೆ ನಮ್ಗೆ ಹೇಗೆ ಸಂಕಟ ಆಗತ್ತೋ, ಈ ಜಗತ್ತಿನ ಎಲ್ಲರೂ ಭಗವಂತನ ಮಕ್ಕಳು. ನಾವೆಲ್ಲರೂ ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ, ಅಮೃತ ಸ್ವರೂಪದ ಪರಮಾತ್ಮನ ಮಕ್ಕಳು ನಾವು. ಅವನಿಗೆ ಪರಮಾತ್ಮನಿಗೆ ನಮ್ಗೆ ಏನಿದೆ ನಮ್ಮ ಮೇಲೆ ನಿರೀಕ್ಷಣೆ, ನೀವೆಲ್ಲ ಕೃತಾರ್ಥರಾಗ್ರಿ, ನೀವೆಲ್ಲ ಉದ್ಧಾರ ಆಗ್ರಿ, ನೀವೆಲ್ಲ ನಿತ್ಯಾನಂದಿಗಳಾಗಿರಿ ಅಂತ ಭಗವಂತ ಅಪೇಕ್ಷೆ ಪಡ್ತಿದ್ದಾನೆ. ಅದಕ್ಕಾಗಿ ನಮ್ಗೆ ಏನೇನು ಬೇಕೋ ಎಲ್ಲ ಮಾಡ್ಕೊಟ್ಟಿದ್ದಾನೆ, ಅನುಕೂಲತೆ ಮಾಡ್ಕೊಟ್ಟಿದ್ದಾನೆ. ಆದ್ರೂ ನಾನು ಉಪಯೋಗಿಸ್ಕೊಳ್ಳಲ್ಲ, ನಾನು ಹೆಂಗಾಯ್ತೋ ಇರ್ತೀನಿ ಹೇಗಾಯ್ತೋ ಇರ್ತೀನಿ ಅಂತಂದ್ರೆ ಎಷ್ಟು ಸಂಕಟ ಆಗ್ಬೇಡ ಪರಮಾತ್ಮನಿಗೆ ಅಲ್ವಾ? ಅವನು ಸಂಕಟ ಪಡಿಸೋದು ಒಳ್ಳೇದ? ತಾಯಿಗೆ ಸಂಕಟ ಪಡಿಸೋದು ಒಳ್ಳೇದ ಮಗನಿಗೆ? ಅಪ್ಪ ಬೇಜಾರು ಮಾಡ್ಕೊಂಡ್ರೆ ಒಳ್ಳೇದ ಮಕ್ಕಳಿಗೆ? ಅಪ್ಪನಿಗೆ ಅಮ್ಮಗೆ ಹೇಗೆ ಬೇಜಾರು ಮಾಡಿಸ್ಬಾರ್ದು ನಾವು ಒಪ್ಕೊಳ್ತೀವೋ, ಭಗವಂತನಿಗೂ ಬೇಜಾರು ಮಾಡಿಸ್ಬಾರ್ದು ನಾವು ಒಪ್ಕೋಬೇಕು. ಭಗವಂತನಿಗೆ ಯಾವ ಕಾರಣ ಸುಳ್ಳು ಹೇಳಬಾರ್ದು, ಹಿಂಸೆ ಮಾಡಬಾರ್ದು, ಅಶಾಸ್ತ್ರವಾಗಿ ನಡ್ಕೋಬಾರ್ದು, ಯಾವುದೇ ಕಾರಣಕ್ಕೂ. ಯಾವಕ್ಕೂ ನಮ್ಮ ಸ್ವಾಮಿ, ನಮ್ಮ ಗುರು, ನಮ್ಮ ಸರ್ವಸ್ವ ಪರಮಾತ್ಮ ಅವನು ಹೇಗೆ ಹೇಳ್ದಾನೋ ಹಾಗೆ ಹೇಳ್ತೀನಿಪ್ಪ. ಅಪ್ಪ ಕ್ಷಮಿಸು, ತಪ್ಪು ಮಾಡಿದ್ದಕ್ಕೆ, ಇನ್ನು ಮುಂದೆ ತಪ್ಪು ಮಾಡದೇ ಇರೋ ಹಾಗೆ ನೀನೇ ನೋಡ್ಕೋ, ನನ್ನನ್ನು ನೀನು ನಡೆಸು. ತಾತ ಮೊಮ್ಮಗನ ಕೈ ಹಿಡಿದು ನಡೆಸೋ ಹಾಗೇನೆ ನಮ್ಮನ್ನು ನೀನು ನಡೆಸು, ನಮಗೆ ಸನ್ಮಾರ್ಗದಲ್ಲಿ ನಡೆಸು, ಸದ್ಬುದ್ಧಿ ಕೊಡು, ಒಳ್ಳೆ ಭಕ್ತಿ ಕೊಡು, ಒಳ್ಳೆ ವಿವೇಕ ಕೊಡು, ಇಂದ್ರಿಯ ಜಯ ಕೊಡು, ನಿನ್ನಲ್ಲಿಯೇ ಸೇವೆ ಮಾಡುವಂತ ಮನೋಭಾವ ಕೊಡು ಅಂತ ಹೇಳಿ ಕೇಳ್ಕೊಂಡು ಮಾಡ್ತಾ ಹೋಗ್ಬೇಕು. ಹೀಗೆ ಮಾಡ್ಕೊಂಡು ಹೋದ್ರೆ ಕಾಲಾನುಕಾಲ ಕೊಟ್ಟೆ ಕೊಡ್ತಾನೆ. ನಮ್ಗೆ ಆ ನಂಬಿಕೆ, ಶ್ರದ್ಧೆ ಇದು ಬೇಕು ಬಲವಾಗಿ. ಅಧ್ಯಾತ್ಮ ವಿದ್ಯೆ ಓದ್ತೀರಾ?